ಸಪ್ರೇಮ ವಂದನೆಗಳು. ಎಂದಿನಂತೆ ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭು ಪೀಠ ಕಾಂತಾವರ, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಇವರು ಜಂಟಿಯಾಗಿ ಅರ್ಪಿಸುವ 35ನೇ ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲ ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಈ ಸಭಾಂಗಣದಲ್ಲಿ ಇವತ್ತು ಒಗ್ಗೂಡಿದ್ದೇವೆ. ಬಂಧುಗಳೇ, ಇವತ್ತು ಉಪನಿಷತ್ ವರ್ಷ ತಿಂಗಳ ಉಪನ್ಯಾಸ ಮಾಲೆಯಲ್ಲಿ ಇದು 11ನೆಯ ಉಪನ್ಯಾಸ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ವಾಗೀಶ್ವರಿ ಶಿವರಾಮ್. ಬೃಹದಾರಣ್ಯಕ ಉಪನಿಷತ್ತಿನ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಲಿದ್ದಾರೆ ಇವರು. ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಉಪನ್ಯಾಸಕರಾದ ಡಾಕ್ಟರ್ ವಾಗೀಶ್ವರಿ ಶಿವರಾಮ್ ಇವರನ್ನು ಕನ್ನಡ ಸಂಘ ಕಾಂತಾವರ ಇವರ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ನಾ ಮೊಗಸಾಲೆ ಅವರು, ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿಯ ಗೌರವಾಧ್ಯಕ್ಷರಾದ ನಿತ್ಯಾನಂದ ಪೈ ಅವರು ಹಾಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿಯ ಅಧ್ಯಕ್ಷರು ಆದ ಮಿತ್ರ ಪ್ರಭಾಕರ್ತೆಯವರು ವೇದಿಕೆಗೆ ಕರೆದುಕೊಂಡು ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈಗ ಅನೌಪಚಾರಿಕವಾಗಿ ನಾವು ಪರಸ್ಪರ ಹೃದಯಾಂತರಾಳದಿಂದ ನಗುಮುಖದಿಂದ ಎಲ್ಲರನ್ನು ನಾವು ಸ್ವಾಗತಿಸುತ್ತೇವೆ ಹೊರಾಂಗಣದಲ್ಲಿ. ಆಮೇಲೆ ಈ ಸಭೆ ಈಗ ನಮ್ಮ ಸಭಾ ಮರ್ಯಾದೆಯಂತೆ ಔಪಚಾರಿಕವಾಗಿ ಎಲ್ಲ ಅತಿಥಿ ಅಭ್ಯಾಗತರನ್ನು, ಉಪನ್ಯಾಸಕರನ್ನು ಹಾಗೂ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳನ್ನು ಸ್ವಾಗತಿಸಬೇಕೆಂದು ಸದಾನಂದ ನಾರಾವಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭು ಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಈ 3 ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಉಪನಿಷತ್ ವರ್ಷ ಕಾರ್ಯಕ್ರಮವನ್ನು ನಾವು ಕಳೆದ 11 ತಿಂಗಳಿಂದ ನಡೆಸಿಕೊಂಡು ಬರ್ತೇವೆ. ಮೊದಲನೇ ಕಾರ್ಯಕ್ರಮ ಅದು ಪ್ರಾರಂಭೋತ್ಸವ ದಿಕ್ಸೂಚಿ ಭಾಷಣದೊಂದಿಗೆ ಪ್ರಾರಂಭ ಆಗಿದೆ. ಫೆಬ್ರವರಿಯಿಂದ ಇವತ್ತು 10ನೇ ಕಾರ್ಯಕ್ರಮ ದಶೋಪನಿಷತ್ತು 10 ಉಪನಿಷತ್ತುಗಳ ಕಾರ್ಯಕ್ರಮವನ್ನು ನಾವಿಲ್ಲಿ ಇವತ್ತು ಕೊನೆಯ ಉಪನಿಷತ್ತಿನ ಕಾರ್ಯಕ್ರಮ. ಮುಂದಿನ ತಿಂಗಳು ಸಮಾರಂಭ ಇದೇ ಹಾಲ್ನಲ್ಲಿ 21 ಡಿಸೆಂಬರ್ ಈ ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಅವರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಇಲ್ಲಿ ಸಾಕ್ಷಿಯಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಇವತ್ತಿನ ಈ 10ನೇ ಕಾರ್ಯಕ್ರಮ, ಅದಕ್ಕೆ ಇವತ್ತು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥವರು ನಮ್ಮ ಡಾಕ್ಟರ್ ನಾ ಮೊಗಸಾಲೆ ಅವರು, ಕಾಂತಾವರ ಕನ್ನಡ ಸಂಘದ ಸ್ಥಾಪಕ ಅಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಾಂತೀಯ ಅಧ್ಯಕ್ಷರಾಗಿರುವಂಥವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಉಪನ್ಯಾಸಕರು ಬಂದಿರುವಂಥವರು ಡಾಕ್ಟರ್ ವಾಗೀಶ್ವರಿ ಶಿವರಾಮ್ ಅವರು. ಅವರ ಪರಿಚಯ ನಿಮಗೆ ಮತ್ತೆ ಮಾಡಿಕೊಡಲಿಕ್ಕಿದ್ದಾರೆ. ಅವರು ಸಂಸ್ಕೃತ ವಿದ್ವಾಂಸರಾಗಿ, ಪ್ರಾಧ್ಯಾಪಕರಾಗಿ, ಈಗ ನಿವೃತ್ತರಾಗಿ ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸದಾ ನಿರತರಾಗಿದ್ದಾರೆ. ಅವರು ಇವತ್ತು ನಮ್ಮ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂಥವರು ನಿತ್ಯಾನಂದ ಪೈಗಳು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಗೌರವಾಧ್ಯಕ್ಷರಾಗಿ ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಅವರು ಸದಾ ಮುಂಚೂಣಿಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂತಹ ಮಿತ್ರ ಪ್ರಭಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ಚೆನ್ನಾಗಿ ನಡಿಬೇಕಾದ್ರೆ ತಮ್ಮೆಲ್ಲರ ಉಪಸ್ಥಿತಿಯಿಂದ ಇದು ಸಾಧ್ಯವಾಗಿದೆ. ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ದಿವಸಗಳಲ್ಲಿ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಬಂದು ಇದನ್ನು ಚೆಂದ ಕಾಣಿಸಿಕೊಂಡು ಕೊಡಲು ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನಮ್ಮ 3 ಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ಪತ್ರಕರ್ತ ಮಿತ್ರರಿಗೆ ಹಾಗೂ ಇವತ್ತಿನ ಉಪಹಾರದ
ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂಥ ಶ್ರೀಮತಿ ಇಂದಿರಾ ಕೆ, ವಿಶ್ರಾಂತ ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು ನಿಟ್ಟೆ, ಇವರನ್ನು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ನಮ್ಮೆಲ್ಲರ ಗೌರವದ ದ್ಯೋತಕವಾಗಿ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವ ಕಾರ್ಯಕ್ರಮ. ಇದನ್ನು ಹಿರಿಯರೂ ಆದ ಡಾಕ್ಟರ್ ನಾ ಮೊಗಸಾಲೆಯವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳ ಪರಿಚಯ. ಶ್ರೀಮತಿ ಪೂರ್ಣಿಮಾ ಶೆಣೈ ಅವರು. ಎಲ್ಲರಿಗೂ ಶುಭ ಸಂಜೆ. ಬಹಳ ಸಂತೋಷವಾಗ್ತದೆ ಡಾಕ್ಟರ್ ವಾಗೀಶ್ವರಿ ಶಿವರಾಮ್ ಸರ್ ಅವರನ್ನು ಪರಿಚಯಿಸಲಿಕ್ಕೆ. ವಿದ್ಯಾವಾರಿಧಿ ಶಿವರಾಮ್ ಭಟ್ ವಾಗೀಶ್ವರಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ವಿದ್ಯಾರಣ್ಯರು ಆರಾಧಿಸಿದ ವಾಗೀಶ್ವರಿ ಅಮ್ಮನವರ ಅರ್ಚಕ ಕುಟುಂಬದವರು. BSc BEd ಮತ್ತು ಕನ್ನಡ ಹಾಗೂ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ದೆಹಲಿಯ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಿಂದ ರಾಮಚರಿತ ಕಾವ್ಯದಲ್ಲಿ ಸಾಹಿತ್ಯ ತತ್ವ ವಿವೇಚನೆ ಎಂಬ ಶೋಧ ಪ್ರಬಂಧಕ್ಕಾಗಿ 1966ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದವರು. ವಾಗೀಶ್ವರಿ ಅಮ್ಮನವರ ಆರಾಧಕರಾಗಿರುವ ಶಿವರಾಮ್ ಅವರು ಸಂಸ್ಕೃತ ಪ್ರಾಧ್ಯಾಪಕರಾಗಿ ಕಳೆದ 4 ದಶಕಗಳಿಂದ ರಾಮಾಯಣ, ಮಹಾಭಾರತ, ಭಾಗವತ ಹಾಗೂ ಶಂಕರಾಚಾರ್ಯರ ಕುರಿತಾಗಿ ಪ್ರವಚನ ಹಾಗೂ ಉಪನ್ಯಾಸಗಳನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಮಂಗಳೂರಿನ ಕೆನರಾ ಪ್ರೌಢಶಾಲೆಯಲ್ಲಿ 37 ವರ್ಷಗಳ ಕಾಲ ಸಂಸ್ಕೃತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 2013ರಲ್ಲಿ ನಿವೃತ್ತರಾಗಿದ್ದು ಈಗ ಧರ್ಮ ಮತ್ತು ಸಂಸ್ಕೃತಿ ಪ್ರಚಾರದ ಕಾರ್ಯದಲ್ಲಿ ಸಕ್ರಿಯರು. ತಮ್ಮದೇ ಆದ ವಾಗೀಶ್ವರಿ ಪ್ರಕಾಶನದ ಮೂಲಕ ಅವರು ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯುವ 33 ಕೃತಿಗಳನ್ನು ಪ್ರಕಟಿಸಿ ಸಾಂಸ್ಕೃತಿಕ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯ ಜೊತೆ ಶಿಕ್ಷಕ ರತ್ನ ಪುರಸ್ಕಾರ ಮತ್ತು ತಮ್ಮ ಕೃತಿಗಳಿಗಾಗಿಯೂ ಕೂಡ ಹಲವಾರು ಪುರಸ್ಕಾರಗಳಿಗೆ ಭಾಜನರಾದವರು ಸರ್ ಅವರು. ತಮ್ಮನ್ನು ಪರಿಚಯಿಸಲು ನನಗೆ ಬಹಳ ಖುಷಿ ಆಗ್ತದೆ ಸರ್. ವಂದನೆ. ಈ ಒಂದು ವರ್ಷದಲ್ಲಿ ಉಪನಿಷತ್ ವರ್ಷ ಆಚರಣೆಯ ಪ್ರಯುಕ್ತವಾಗಿ ನಾವು ಉಪನಿಷತ್ತಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಇವತ್ತು ಡಾಕ್ಟರ್ ವಾಗೀಶ್ವರಿ ಶಿವರಾಮ್ರವರು ಬೃಹದಾರಣ್ಯಕ ಉಪನಿಷತ್ ಎಂಬ ವಿಚಾರದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಉಪನ್ಯಾಸವನ್ನು ನೀಡಿ ನಮ್ಮ ಅರಿವಿನ ಪರಿಧಿಯನ್ನು ಮತ್ತಷ್ಟು ವಿಸ್ತರಿಸಲಿದ್ದಾರೆ. ಸರ್ ತಮ್ಮ ಜ್ಞಾನವನ್ನು ನಮ್ಮೊಡನೆ ಹಂಚಿಕೊಳ್ಳಬೇಕೆಂದು ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಕೇಳಿಕೊಳ್ತಾ ಇದ್ದೀನಿ. ಓಂಕಾರ ಪಂಜರಶುಗೀಂ ಉಪನಿಷದುದ್ಯಾನಕೇಲಿಕಲಕಂಠೀಂ ಆಗಮ ವಿಪಿನ ಮಯೂರೀಂ ಆರ್ಯಾಂ ಅಂತರ್ವಿಭಾವಯೇ ಗೌರೀಂ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಜಗತ್ತಚರಣಶ್ರವಣತ್ವಗಾದೀಂ ಪ್ರಾಣಾನ್ ನಮೋ ಭಗವತೆ पुरुषाय तुभ्यं ईश्वरो गुरुरात्मेति मूर्तिभेद विभागिने व्योमवद्व्याप्तदेहाय दक्षिणामूर्तये नमः। ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय। ಓಂ ಶಾಂತಿ ಶಾಂತಿ ಶಾಂತಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮನಿಗೆ
ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾದ ಹಿರಿಯರಾಗಿರುವ ನಾ ಮಗಸಾಲೆಯವರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಅಭಿವಂದಿಸುತ್ತಾ ಇಲ್ಲಿ ಅನೇಕ ಹಿರಿಯರು ಇದ್ದಾರೆ, ಶ್ರೇಷ್ಠರು ಜ್ಯೇಷ್ಠರು, ಅವರೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಉಪನಿಷತ್ ಚಿಂತನೆಯನ್ನು ಆರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಅನುಮತಿಯನ್ನು ಕೇಳ್ತಿದ್ದೀನಿ. ಈಗಾಗಲೇ 9 ಉಪನಿಷತ್ತುಗಳ ಪರಿಚಯ ತಮಗೆ ಆಗಿದೆ. ಸಾಕಷ್ಟು ನಿಮ್ಮ ಅರಿವಿನ ಪರಿಧಿಯನ್ನು ನೀವು ವಿಸ್ತರಿಸಿಕೊಂಡಿದ್ದೀರಿ. ಕೋಟೆಮನೆ ರಾಮಚಂದ್ರ ಭಟ್ರು ಅವರು ಇದರ ಆರಂಭ ಉತ್ಸವಕ್ಕೆ ಬಂದಿದ್ದರು ಅಂತ ನನಗೆ ಗೊತ್ತಾಯಿತು. ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಹಾಗೆ ಆ ಉಪನಿಷತ್ತಿನ ಮಂಗಳಕ್ಕೆ ಅದೇ ಹೆಸರಿನ ಇನ್ನೊಬ್ಬರು ಭಟ್ರು, ಶಿವರಾಮ್ ಭಟ್ರು ಅಂದರೆ ನಾನೇ ಬಂದಿರುವುದು ಅದೊಂದು ಯೋಗ ಅಂತ ನಾನು ಭಾವಿಸಿಕೊಳ್ತೀನಿ. ಅಂತಹ ಆ ಒಂದು ಆತ್ಮ ಚೈತನ್ಯ ಅದು ಈ ಒಂದು ವೇದಿಕೆ ಅದು ಕೂಡ ಪ್ರಕಾಶ. ಹೋಟೆಲ್ ಇರ್ಬೋದು, ಒಳಗಿನ ಪ್ರಕಾಶ ಇದು. ತಿಳಿಸದೆ ಇದ್ರೆ ಅದು ನಮಗೆ ಗೊತ್ತಾಗುವುದಿಲ್ಲ. ತಿಳಿಸದೆ ತಿಳಿಯದು, ತಿಳಿಯದೆ ಇಳಿಯದು, ಇಳಿಯದೆ ಹೊಳೆಯದು. ಆದ್ದರಿಂದ ಅದನ್ನು ತಿಳುವಳಿಕೆ ಅಂತ ಕರೀತಾರೆ. ತಿಳುವಳಿಕೆ ಅಂದರೆ ಒಳಗೆ ತಿಳಿಯುವುದು ಅಂತ ಅರ್ಥ. ನಮಗೆ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳು ನಮಗೆ ಗೊತ್ತುಂಟು. ನಮ್ಮ ಮನಸ್ಸು ಬಹಿರ್ಮುಖವಾಗಿದೆ. ಆ ಒಳಮುಖವಾಗಿರುವ ಆ ಒಂದು ಬೆಳಕಿದೆಯಲ್ಲ, ಒಳಮುಖವಾಗಿರ್ತಕ್ಕಂತಹ ಜ್ಞಾನ ಇದೆಯಲ್ಲ, ಅದರ ಅರಿವು ನಮಗೆ ಬೇಕಿದ್ರೆ ನಾವು ನಮ್ಮ ಪ್ರಾಚೀನ ಋಷಿಗಳಿಗೆ ನಾವು ಶರಣಾಗಲೇಬೇಕು. ಅಂದರೆ ಎಲ್ಲ ಉಪನಿಷತ್ತುಗಳು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಿನ ನಮಗೆ ಆ ವಿಷಯಗಳನ್ನು ಕೊಡುತ್ತವೆ ಅನ್ನೋದರ ಗಮನ ನಿಮಗೆಲ್ಲ ಬಂದಿದೆ ಅಂತ ನಾನು ಭಾವಿಸಿಕೊಳ್ತೀನಿ. ಈ ಶಕೇನ ಕಟಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿಹಿ ಐತರೇಯಚ್ಚ ಚಾಂದೋಗ್ಯಂ ಬೃಹದಾರಣ್ಯಕಂ ತಥಾ 10 ಉಪನಿಷತ್ತುಗಳು. ಈ ಶಕೇನ ಇತ್ಯಾದಿಗಳು ಪರಿಚಯ ನಿಮಗೆ ಆಗಿದೆ. ಆದರೆ ಒಂದು ಉಪನಿಷತ್ತಿಗೂ ಇನ್ನೊಂದು ಉಪನಿಷತ್ತಿಗೂ ವಿಚಾರಗಳ ಮಂಡನೆಯ ವಿಷಯದಲ್ಲಿ ಬೇರೆ ಇದ್ದರೂ ಕೂಡ ಅವೆಲ್ಲವೂ ಕೂಡ ಒಂದೇ ಬೆಳಕನ್ನು ನಮಗೆ ತೋರಿಸ್ತವೆ. ಒಂದು ಸಾಮರಸ್ಯದ ಚಿಂತನೆಯಿಂದ ಈ ಬೃಹತ್ತಾಗಿರುವಂತಹ ಆ ಉಪನಿಷತ್ತೆ ಬೃಹದಾರಣ್ಯಕ. ಆರಣ್ಯ ಅಂದರೆ ಅರಣ್ಯದಲ್ಲಿ ಮಾಡಿದ ಚಿಂತನೆ ಅಂತ ಅರ್ಥ. ಅರಣ್ಯ ಅಂದರೆ ಯುದ್ಧ ಭೂಮಿ, ಅರಣ್ಯ ಅಂದರೆ ಶಾಂತವಾದ ಭೂಮಿ ಅಂತ ಅರ್ಥ. ಹಿಂದೆಲ್ಲ ಕಾಡಿನಲ್ಲಿ ಋಷಿ ಮುನಿಗಳು ಅಂತಹ ಒಳಗಿನ ಬೆಳಕಿನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದರು. ಏನ ಜಾತೇನ ತತ್ವಂ ಜ್ಞಾತಂ ಭವತಿ ತದ್ವಿಜಿಜ್ಞಾಸಸ್ವ. ಅದೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆ. ಅದರಲ್ಲಿಲ್ಲ ನಮಗೆ, ನಾವು ಬರೀ ಭೌತಿಕ ವಿಜ್ಞಾನ. ಆದರೆ ಉಪನಿಷತ್ತುಗಳು ನಮಗೆ ತಿಳಿಸ್ತಕ್ಕಂಥದ್ದು ಮೆಟಾಫಿಸಿಕ್ಸ್, ಬುದ್ಧಿ, ಆಮೇಲೆ ಮನಸ್ಸು, ಚಿತ್ತ, ಅಹಂಕಾರ, ಈ ಎಲ್ಲ ಅಮೃತಾಂಗಮಯ. ಅಂದರೆ ಅಂತಹ ಬೆಳಕಿನ ಕಡೆಗೆ ನೀನು ಕರ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಕವನ್ನು ನಾವು ಕಳ್ಕೊಂಡಿದ್ದೀವಿ. ಆ ವಿವೇಕ ಪ್ರಜ್ಞೆಯನ್ನ ಜಾಗೃತಿಗೊಳಿಸುವಂತಹ ಒಂದು ಬೆಳಕಿನ ಕಾರ್ಯಕ್ರಮ ಇದು. ಆ ಉಪನಿಷತ್ತುಗಳಲ್ಲಿ ಮುಖ್ಯ ದರ್ಶನ ಮತ್ತು ಗೂಢ ಎಂಬ ಅರ್ಥಗಳಿವೆ. ಮುಖ್ಯ ಅಂದ್ರೆ ಏನು? ಅದು ಬಹಳ ಸಾಂಕೇತಿಕವಾಗಿರುತ್ತೆ, ಸಿಂಬಾಲಿಕ್ ಆಗಿರುತ್ತೆ. ಅದು ರೂಪಕ ಮೂಲಕ ಕೊಡ್ತಾರೆ. ರೂಪಕ ಅಂದ್ರೆ ಮೆಟಫರ್ಸ್ಗಳು, ಆಮೇಲೆ ಅದರಲ್ಲಿ ಉಪಮಾನಾದಿಗಳು, ಅಲಂಕಾರಗಳಿರುತ್ತೆ, ಸಂಭಾಷಣೆಗಳಿರುತ್ತೆ, ಕಥೆಗಳಿರುತ್ತೆ, ದೃಷ್ಟಾಂತಗಳಿರುತ್ತೆ. ತನ್ನ ಮೂಲಕ ಆ ಶಿಷ್ಯನಿಗೆ ಗುರು ಆ ಬೆಳಕಿನ ಆ ಒಂದು ಮನದನ್ನ ಅವನಿಗೆ ಕೊಡ್ತಾ ಇರ್ತಾನೆ. ಹಿಂದೆಲ್ಲ ರಾಜರ್ಷಿಗಳು ಅಂತ ಇರ್ತಾ ಇದ್ರು. ಅವರು ಬರೀ ಸಂಪತ್ತಿನ ಭೋಗದಲ್ಲಿ ಮುಳುಗಿ ತಿಂತಾ ಇರಲಿಲ್ಲ. ಯಾರು ಅಂತಹ ಜ್ಞಾನದ ತುದಿಯನ್ನ ಪಡ್ಕೊಳ್ತಾ ಇದ್ನೋ ಅಂತಹ ಋಷಿಗಳಿಗೆ ರಾಜರು ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ರು. ಇವತ್ತು ಅದು ಉಲ್ಟಾ ಆಗ್ಬಿಟ್ಟಿದೆ. ಇವತ್ತು ದೊಡ್ಡ ಸಂಪತ್ತು ಅಂದ್ರೆ ದುಡ್ಡಿನ ಸಂಪತ್ತು, ಜ್ಞಾನದ ಸಂಪತ್ತಲ್ಲ. ಯಾರು ಕೋಟ್ಯಾಧೀಶ ದುಡ್ಡು ತುಂಬಾ ಇರಬೇಕು, ಒಬ್ಬರಿಗೆ ಹೆಣ್ಮಕ್ಳನ್ನು ಕೊಡಲಿಕ್ಕೆ ಇಷ್ಟಪಡ್ತಾರೆ. ಅವತ್ತಿನ ಕಾಲದಲ್ಲಿ ಜ್ಞಾನ ಅಂದ್ರೆ ಯಾವುದು? ಪರಮಾತ್ಮನ ಜ್ಞಾನ. ಅದಿರುವಂತಹ ಋಷಿಗೆ ತಮ್ಮ ಮಗಳನ್ನ ರಾಜಕುಮಾರಿಯನ್ನು ಮದುವೆ ಮಾಡಿಕೊಟ್ಬಿಡ್ತಾ ಇದ್ರು. ಅಂತಹ ಒಂದು ಆ ಜ್ಞಾನ ನಿಷ್ಠೆ ಇದ್ದು
ಅದು ಎಂದೆಂದಿಗೂ ಇರುವಂತಹದ್ದು. ಅದು ಶಾರೀರಿಕ ಮೀಮಾಂಸ. ನಮ್ಮ ಶರೀರದ ಒಳಗೆ ಏನೇನಿದೆ ಅನ್ನುವುದನ್ನು ಯಾವ ರೀತಿ ಒಬ್ಬ MBBS ವಿದ್ಯಾರ್ಥಿ ಆ ಶರೀರವನ್ನು ಯಾವ ರೀತಿ ಡಿಸೆಕ್ಷನ್ ಬಗೆದು ನೋಡ್ತಾನೋ ಹಾಗೆ ಉಪನಿಷತ್ತಿನ ಋಷಿಗಳು ಒಳಗಿರುವ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಅದೇ ರೀತಿ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಹೀಗೆ ಆ 24 ತತ್ವಗಳನ್ನು, ಅದು ಸಾಂಖ್ಯದ ಸಾರ. ಅದು ಆ 24 ತತ್ವ ಅಂದರೆ ಶಾರೀರಿಕ ಮೀಮಾಂಸೆ, ಆನಂದದ ಮೀಮಾಂಸೆ. ಆನಂದ ದೇವ ಕಲ್ಪಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ ವಿವಿಶಂತಿ ಇತಿ ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮೇತಿ. ಅಂದರೆ ನಾವು ತಿನ್ನುವ ಅನ್ನ ಮೊದಲಿಗೆ ನಾವು ಅದೇ ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಅಂದರೆ ದೇವರು ಅಂತ ಅರ್ಥ. ಅನ್ನ ದೇವರ ಮುಂದೆ ಇನ್ನೂ ದೇವರ ಇಲ್ಲಯ್ಯ. ನಮ್ಮ ಶರೀರ ಬೇಕಿದ್ರೆ ಅನ್ನ ಬೇಕು, ಅನ್ನಮಯ ಕೋಶ. ಆಮೇಲೆ ನಮಗೆ ಬೇಕಾದದ್ದು ಪ್ರಾಣಶಕ್ತಿ, ಪ್ರಾಣಮಯ ಕೋಶ. 72,000 ನಾಡಿಗಳಲ್ಲಿ ಆ ಪ್ರಾಣಶಕ್ತಿ ಪ್ರವಹಿಸ್ತಾ ಇರುತ್ತೆ. ಅದು ಯಾವುದರಿಂದ ಆಗುತ್ತೆ? ಅನ್ನದಿಂದ. ಆಮೇಲೆ ಮನೋಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶ, ಆಮೇಲೆ ನಾವು ತಲುಪತಕ್ಕಂಥದ್ದು ಆನಂದಮಯ ಕೋಶ. ಆ ಆನಂದಮಯ ಕೋಶ ಅಂದರೆ ಅದು ಆನಂದವನ್ನ ಅನುಭವ ಮಾತ್ರ ಗಮ್ಯ, ಅನುಭವದಿಂದ ಮಾತ್ರ ತಿಳ್ಕೊಳ್ಬೋದು, ವಿವರಿಸಲಿಕ್ಕಾಗೋದಿಲ್ಲ. ಒಂದು ಉದಾಹರಣೆಗೆ ನಾನು ಕೊಡ್ತೀನಿ. ಇವಾಗ ತಾನೇ ನಾವು ಉಪ್ಪಿಟ್ಟು ಶೀರಾ ತಿಂದ್ವಿ. ಆ ಉಪ್ಪಿಟ್ಟು ಶೀರದ ರುಚಿ ಹೇಗಿದೆ ಅಂತ ಯಾರಾದರೂ 1 ಗಂಟೆ ಉಪನ್ಯಾಸ ಮಾಡಿದ್ರು ಕೂಡ ನಮಗೆ ರುಚಿ ಹೇಗಿದೆ ಅಂತ ಗೊತ್ತಾಗಲ್ಲ. ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನಾಲ್ಗೆ ಮೇಲೆ ಇಟ್ಕೋಬೇಕು. ನಾಲ್ಗೆ ಮೇಲೆ ಇಟ್ಕೊಂಡಾಗ ಇದು ರುಚಿ ಹೀಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕಾಫಿಯ ಬಗ್ಗೆ 1 ಗಂಟೆ ಯಕ್ಷಗಾನ ತಾಳ ಬದಲೆ ಮಾಡಿದ್ರು ಕಾಫಿ ಅಂದರೆ ಏನು ಗೊತ್ತಾಗಲ್ಲ. ಅದು ಅನುಭವ ಆಗಬೇಕಿದ್ರೆ ನಾಲಿಗೆಯ ಮೇಲೆ ಇಟ್ಟು ಅದನ್ನು ನಾವು ಸವಿಯಬೇಕು. ಹಾಗೆಯೇ ಆ ಆನಂದವನ್ನು ಸವಿಬೇಕು. ಅವರ ಮುಖದಲ್ಲಿರುವ ಕಾಂತಿ ನೋಡಬೇಕು. ಅದನ್ನು ತೇಜಸ್ಸು ಅಂತ ಕರೀತಾರೆ. ಇವತ್ತು ಓಜಸ್ಸು ಮತ್ತು ತೇಜಸ್ಸು ಎರಡೂ ಕೂಡ ಕಡಿಮೆಯಾಗಿದೆ. ಕಾರಣ ನಮಗೆ ಬರೀ ದೇಹ ಕೇಂದ್ರಿತ ಆ ಒಂದು ಶಿಕ್ಷಣಕ್ಕೆ ನಾವು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಅದು ಎಲ್ಲವೂ ಕೂಡ ಬಾಲ್ಯದಿಂದಲೇ ಅಂತಹ ಆತ್ಮಜ್ಯೋತಿಯ ಬೆಳಕನ್ನು ಕೊಡುವಂತಹ ಶಿಕ್ಷಣ ಆಗಬೇಕು ಅನ್ನುವುದು ಸ್ವಾಮಿ ವಿವೇಕಾನಂದರ ಕರೆ. ಮದಾಲಸ ಅನ್ನುವ ಒಬ್ಬಳು ರಾಜ್ಞಿ, ಅವಳು ಮಕ್ಕಳಿಗೆ ತೊಟ್ಲಲ್ಲಿ ತೂಗ್ತಾ ಅವಳು ಅದನ್ನು ಹಾಡ್ತಾಳೆ. ಅವಳು ನೀನು ಸಿದ್ಧೋಸಿ ಬುದ್ಧೋಸಿ, ನೀನು ಸಿದ್ಧನಾಗಿದ್ದಿ, ನೀನು ಜ್ಞಾನಿಯಾಗಿದ್ದಿ ಅಂತ ನಮ್ಮ ಮಕ್ಕಳಿಗೆ ಅಯ್ಯೋ ಭಗವದ್ಗೀತೆ ಮುಕ್ಕೊಡ. ಅದೆಲ್ಲ ನಿಮಗೆ ಎಲ್ಲ ರಿಟೈರ್ಡ್ ಆದಮೇಲೆ ಯಾವಾಗ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋಲ್ಲ, ಹೆಚ್ಚು ಮಾತಾಡಿದ್ರೆ ಸುಸ್ತಾಗ್ಬಿಡುತ್ತೆ. ಈ ಪರಿಸ್ಥಿತಿಯಲ್ಲಿ ನಮಗೆ ಭಗವದ್ಗೀತೆನ ಅಲ್ಲ. ಆ ಮದಾಲಸ ಎಂಬ ರಾಜ್ಞಿಯವಳು, ಮದಾಲಸರ ಬಗ್ಗೆ ನಾವು ಓದಬೇಕು ಅಂತ ಸ್ವಾಮಿ ವಿವೇಕಾನಂದರು ಕರೆ ಕೊಡ್ತಾರೆ. ಪುರುಷೋತ್ತಮಾನಂದಜಿಯವರು ಆ ಮದಾಲಸ ಜೋಗುಳ ಹಾಡುವಾಗ ಇವತ್ತಿಗೂ ನಾನು ನೋಡ್ತೀನಿ. ಕೆಲವು ಹಿರಿಯರು ದುರ್ಗಾ ಸಪ್ತಶತಿ ಎನ್ನುವ ದೇವಿ, ಆ ದೇವಿ ಅದು ಪರಬ್ರಹ್ಮನ ಸಂಕೇತ. ವಿಷ್ಣು ಸಹಸ್ರನಾಮ ಪರಬ್ರಹ್ಮನ ಸಂಕೇತ. ಅದು ನಮಗೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ನಮಗೆ ನಾಮ ಬೇಕು, ನಮಗೆ ರೂಪ ಬೇಕು. ನಾಮ ರೂಪ ಇವುಗಳ ಆಚೆ ಇರುವ ಶಕ್ತಿ ಅದು ಪರಮಾತ್ಮನ ಶಕ್ತಿ ಎಂಬುದೇ ಉಪನಿಷತ್ತಿನ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಮಾತಲ್ಲಿ ವಿವರ ಬರುತ್ತೆ. ಒಳಗಡೆ ಇರತಕ್ಕಂತಹ ಮೇಲ್ಮೈಯಾಗಿರ್ತಕ್ಕಂತಹ ಒಂದು ಸಾಮಾನ್ಯ ಒಂದು ಪಕ್ಷಿ ನೋಟವನ್ನು ನಿಮಗೆ ಕೊಟ್ಟು ಅದರ ಗರ್ಭದ ಒಳಗಡೆ ಏನಿದೆ ಅನ್ನುವ ಚಿಂತನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೀನಿ. ವೇದೋಕಿರೋ ಧರ್ಮ ಮೂಲಂ. ಧರ್ಮ ಅಂದರೆ ಏನ್ರಿ? ನಮಗೆ ಧರ್ಮಕ್ಕೆ ಪುಸ್ತಕ ಸಿಕ್ತು ಅಂತ ನಾವು ಅದನ್ನು ದುರುಪಯೋಗ ಮಾಡಿಬಿಡ್ತೀವಿ. ಧರ್ಮ ಅಂದರೆ ಬೇರೆ ಏನೂ ಅಲ್ಲ. ಧರ್ಮ ಅಂದರೆ ಕರ್ತವ್ಯ. ಯಾವುದರಿಂದ ಯಾವುದು ನಮ್ಮನ್ನು ಎತ್ತಿ ಹಿಡಿಯುತ್ತೋ, ಯಾವುದು ನಮ್ಮ ಸರ್ವತೋಮುಖವಾದ ಆ ಚಿಂತನೆಯನ್ನು ಬೆಳಗುತ್ತೋ, ಯಾವುದರಿಂದ ನಮಗೆ ಆರೋಗ್ಯ ಪ್ರಾಪ್ತಿಯಾಗುತ್ತೋ. ಇವತ್ತು ಅದರ ಕೊರತೆ ಇದೆ, ಮಕ್ಕಳಿಗೆ ಕೊರತೆ ಇದೆ. ಸರ್ವವ್ಯಾಪಕವಾಗಿ ನಾವು ದುರ್ಬಲರಾಗ್ತಾ ಇದ್ದೀವಿ. ಆ ದುರ್ಬಲರನ್ನ ಶಕ್ತಿಶಾಲಿಯಾಗಿ ಮಾಡುವ ಒಂದು ವಿದ್ಯೆ ಇದೆ ಎಂದಾದರೆ ಅದು ಬ್ರಹ್ಮವಿದ್ಯೆ, ಅದು ಪರಮಾತ್ಮನ ಜ್ಞಾನ. ನಾವು ಬರೀ ಕರ್ಮಠರಾಗಿ ಉತ್ಪತ್ತಿ ಹತ್ತೀವಿ, ಗಂಟೆ ಬಾರಿಸ್ತೀವಿ, ಎಷ್ಟೆಷ್ಟೋ ಹೋಮ ಹವನಗಳು ನಡೆಯುತ್ತೆ. ಆದರೆ ಮಾಡೋದೆಲ್ಲ ಅನಾಚಾರ ಆಗಿಬಿಟ್ರೆ ಅವನು ಪರಮಾತ್ಮನ ಕಡೆಗೆ ಹೋಗೋಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕೋಸ್ಕರ ಉಪನಿಷತ್ತು ಕರೆ ಕೊಡುತ್ತೆ, ನೀನು ಶಾಂತನಾಗಬೇಕು, ನೀನು ಇಂದ್ರಿಯ ನಿಗ್ರಹ ಆಗಬೇಕು. ಎಲ್ಲ ಚಿಂತನೆಯನ್ನು ನಮಗೆ ಉಪನಿಷತ್ತು ಕೊಡುತ್ತೆ. ಅದಾದಾಗ ಮಾತ್ರ ನೀನು ಪರಿಪೂರ್ಣವಾದ ಒಬ್ಬ ವ್ಯಕ್ತಿ ಆಗಬಲ್ಲಪ್ಪ. ಎಷ್ಟೋ ಕೋಟ್ಯಾಧೀಶರು
ಹಣ ಬಿಟ್ಟು ಹೋಗಿ ಬಿಡ್ತಾರೋ, ಮುಟ್ಟೋದೇ ಇಲ್ಲ. ಅದರಿಂದ ಹಣ ಸುಖ ಕೊಡುತ್ತೆ? ಹಣ ಸುಖ ಕೊಡೋಲ್ಲ. ಆ ಸುಖ ಕೊಡುವಂತಹದ್ದು ಅಂದರೆ ಆ ಪರಮಾತ್ಮನ ಚಿಂತನೆ ಎನ್ನುವುದನ್ನು ನಮ್ಮ ಋಷಿಮುನಿಗಳು ಕಂಡುಕೊಂಡು ಬಿಟ್ಟರು. ಋಷಿಮುನಿಗಳು ಅವರು ವಿಜ್ಞಾನಿಗಳೇ. ಅದರಿಂದ ನಾವು ಆ ಶಾಸ್ತ್ರ ಹೇಳಿದ ಹಾಗೆ ಮುಂದೆ ಹೋದರೆ ನಾವೆಲ್ಲರೂ ಕೂಡ ದೇವತೆಗಳೇ. ಅದು ಬಿಟ್ಟು ಲೌಕಿಕವಾಗಿ ನಾವು ಹೋದರೆ ನಾವೆಲ್ಲರೂ ಅಸುರರೇ. ಆ ಚಿಂತನೆ ಮತ್ತೆ ಹೇಳಲಿಕ್ಕಿದೆ. ಈ ಪೀಠಿಕಾ ಭಾಗದಲ್ಲಿ ಆ ಎಲ್ಲವನ್ನ ನಿಮ್ಮ ಮನಸ್ಸಿನ ಆ ಮುದ್ರಿಕೆ ಆಗಬೇಕು. ಅದು ಆಮೇಲೆ ನಮ್ಮ ಎಲ್ಲ ಆ ಒಂದು ಪೀಠಿಕೆಯ ಭಾಗ ಅದು ಗಟ್ಟಿಯಾಗಿ ಆದರೆ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅನ್ನುವ ಮಾತಿದೆ. ಆ ಉಪನಿಷತ್ತು ಪೂರ್ಣ ಅರಿವು ನಿಮಗೆ ಆಗತ್ತೆ, ಅದು ಆಗಬೇಕು ಅನ್ನುವ ಉದ್ದೇಶದಿಂದ ಈ ಎರಡು ಮಾತನ್ನು ಹೇಳಿದೆ. ಆದ್ದರಿಂದ ಉಪ ಅಂದರೆ ಹತ್ತಿರದಲ್ಲಿ, ನೀ ಅಂದರೆ ಕೆಳಗೆ, ಶಕ್ ಅಂದರೆ ಕುಳಿತು ಕಲಿಯುವ ವಿದ್ಯೆ. ಅಯ್ಯೋ ನನ್ನ ಕಾರ್ಯಕ್ರಮ ಬರೋಕ್ಕಾಗಲ್ಲ ಸರ್, ಯೂಟ್ಯೂಬಿಗೆ ಹಾಕ್ಬಿಡಿ, ನಾನು ಯೂಟ್ಯೂಬಲ್ಲಿ ನೋಡ್ತೀನಿ ಅಂತ ಕೆಲವರೆಲ್ಲ ಹೇಳುವವರು ಇದ್ದಾರೆ. ಅದಾಗುವುದಿಲ್ಲ. ಇದೊಂದು ಚೈತನ್ಯ, ಇದು ನೀವೊಂದು ಚೈತನ್ಯ. ಆ ನೀವು ಎಂಬ ಚೈತನ್ಯಕ್ಕೆ ಈ ಚೈತನ್ಯದಿಂದ ಬರುವ ಬೆಳಕು ಬೇಕು. ಪ್ರತಿಯೊಂದು ಚೈತನ್ಯ ಇನ್ನೊಂದು ಚೈತನ್ಯವನ್ನು ಬೆಳಗಬೇಕು. ಅದು ಗುಪ್ತವಾಗಿದೆ, ಅದು ಸುಪ್ತವಾಗಿದೆ. ಆ ಗುಪ್ತವಾಗಿರುವ ಸುಪ್ತವಾಗಿರುವ ಚೈತನ್ಯ, ಆ ಚೈತನ್ಯದ ಕಿರಣಗಳು. ನಿಮ್ಮ ದೇಹದಿಂದ ಕಿರಣ ಬರ್ತಾ ಇದೆ, ನನ್ನ ದೇಹದಿಂದ ಕಿರಣಗಳು ಬರ್ತಾ ಇದೆ. ನಮಗೆ ಗೊತ್ತಿಲ್ಲ, ಇದೆಲ್ಲ ವಿಜ್ಞಾನ. ಅದನ್ನು ವಿಜ್ಞಾನದ ರಷ್ಯಾ ವಿಜ್ಞಾನಿಗಳು ಅಂತಹ ಉಪಕರಣವನ್ನು ಕಂಡುಹಿಡಿದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಈ ಉಪನಿಷತ್ತನ್ನು ಅಂದರೆ ಬೃಹದಾರಣ್ಯಕ ಉಪನಿಷತ್ತು. ರಣ್ಯ ಅಂದರೆ ಯುದ್ಧ ಭೂಮಿ, ಅರಣ್ಯ ಅಂದರೆ ಶಾಂತ ಭೂಮಿ. ಶಾಂತ ಭೂಮಿಯಾದ ಆ ಅರಣ್ಯದಲ್ಲಿ ಅದು ಸ್ಫುರಣೆಗೊಂಡಿರತಕ್ಕಂಥ. ಆದ್ದರಿಂದ ನಾವು ಸೀಡ್ಸ್ ಅಂತ ಶಬ್ದವನ್ನು ಇಂಗ್ಲಿಷ್ನಲ್ಲಿ ಕರೀತೀವಿ. ಸೀಡ್ಸ್ ಅಂದರೆ ಯಾರು? ದೋಸ್ ಹೂ ಹ್ಯಾವ್ ಸೀನ್ ದ ಮಂತ್ರಾಸ್. ಮಂತ್ರ ದ್ರಷ್ಟಾರರು ಅಂತೀವಿ ನಾವು. ಮಂತ್ರ ಬರೆದಿದ್ದನ್ನ ಅವರು ACBC ಏನೇನೋ ಟೊಳ್ಳು ಗಟ್ಟು ಲೊಸ್ಕು ಅಂತ ಹೇಳಿ ಆಂಗ್ಲರು ಕಾಲವನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಹೋಗಿಬಿಡ್ತಾರೆ. ಅದು ನಮ್ಮ ಕಾಲ ಹರಣ ಮಾಡುತ್ತೆ, ಬೆಳಕನ್ನು ಕೊಡೋದಿಲ್ಲ. ಸಾಯಣಾಚಾರ್ಯರ ಭಾಷ್ಯವನ್ನು ಓದಬೇಕು ನಾವು, ಯಾಸ್ಕಾಚಾರ್ಯರ ವಿವರಣೆಯನ್ನು ಓದಬೇಕು. ಗೋ ಎಂಬ ಶಬ್ದಕ್ಕೆ 25 ಅರ್ಥಗಳನ್ನು ಕೊಟ್ಟಿದ್ದಾರೆ. ನಮಗೆ ಗೋ ಅಂದರೆ ಬರೀ ದನ ಅಂತ ಅಷ್ಟೇ ಗೊತ್ತಿದೆ. ಗೋ ಅಂದರೆ ಸೂರ್ಯನ ಕಿರಣ. ಸೂರ್ಯನ ಕಿರಣ ನಮ್ಮ ದೇಹವನ್ನು ಪ್ರವೇಶ ಮಾಡಬೇಕು ಅಂತ ಯಾಜ್ಞವಲ್ಕ್ಯರು ಸಾಕ್ಷಾತ್ ಸೂರ್ಯನಿಂದ ಆ ಜ್ಞಾನ ಪಡ್ಕೊಂಡಿದ್ದಾರೆ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಜ್ಞವಲ್ಕ್ಯರು ಸಾಮಾನ್ಯರಲ್ಲ. ಅವರು ವೈಶಂಪಾಯನ ಶಿಷ್ಯರು. ವೈಶಂಪಾಯನ ಶಿಷ್ಯನೋ ಕೋಪ ಬಂದ್ಬಿಡ್ತು, ನೀನು ಕಲ್ತಿದ್ದೆಲ್ಲ ವಾಂತಿ ಮಾಡ್ಕೊಂಡು ವಾಂತಿದ್ದು ನಾವು ವಾಮಿಟ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಹಾಗಲ್ಲ, ವಾಂತಿ ಮಾಡೋದಂದ್ರೆ ಮರೆಯುವುದು ಅಂತ ಅರ್ಥ. ನಮಗೆ ಜೀರ್ಣ ಅಂದರೆ ನಮಗೆ ನೆನಪಿರುತ್ತೆ ಅಲ್ವಾ? ನಮಗೆ ಜೀರ್ಣ ಆಗದಿದ್ದರೆ ಯಾವುದು ನೆನಪಲ್ಲಿರಲ್ಲ. ರಾಮಾಯಣ ಕಥೆ ನಮಗೆ ನೆನಪಲ್ಲಿರುತ್ತೆ, ಯಾಕೆಂದರೆ ಕಥೆಯನ್ನು ನಾವು ಆಸ್ವಾದನೆ ಮಾಡಿರ್ತೀವಿ. ನೀವು ಉಪನ್ಯಾಸವನ್ನು ಆಸ್ವಾದನೆ ಮಾಡಿದ್ರೆ ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ನಿಮಗೆ ಆಸ್ವಾದನೆ ಮಾಡಲಿಲ್ಲ, ನೀವು ಅದನ್ನು ಎಂಜಾಯ್ ಮಾಡಲಿಲ್ಲ, ಅದು ಏನೋ ಅವರು ಕರೆದ್ರು ನಾನು ಹೋದೆ ಅಂತ ಅಲ್ಲಿ ಕೂತ್ಕೊಂಡ್ರೆ ಅದು ಜೀರ್ಣವಾಗುವುದಿಲ್ಲ. ಅದು ಜೀರ್ಣ ಆದರೆ ನೆನಪಲ್ಲಿ ಉಳಿಯತ್ತೆ. ಅದರಿಂದ ಅದನ್ನು ಅವರು ಮರೆತರು. ಸಾಕ್ಷಾತ್ ಸೂರ್ಯನ ಉಪಾಸನೆಯನ್ನು ಮಾಡಿದ್ರು. ಅವರು ಬರೆದಿರ್ತಕ್ಕಂಥದ್ದು ಅಂದ್ರೇನೋ ಅವರಿಗೆ ಸ್ಫುರಣೆಗೊಂಡಿರ್ತಕ್ಕಂಥ ಅದೇನೇ ಆ ಶುಕ್ಲ ಯಜುರ್ವೇದ ಸಂಹಿತೆ. ಶುಕ್ಲ ಯಜುರ್ವೇದ ಸಂಹಿತ ಅಂದರೆ ಮಂತ್ರದ ಭಾಗಗಳು ಅಂತ ಅರ್ಥ. ಹಾಗೆ ಅರಣ್ಯಕಗಳು ಅಂದರೆ ವಿಭಾಗ ಕೂಡ ಹೌದೊಂದು ಸಬ್ ಡಿವಿಷನ್. ಅರಣ್ಯದಲ್ಲಿ ಮಾಡಿರುವ ಚಿಂತನೆಗಳು. ಅದೇ ರೀತಿ ಅರಣ್ಯಕಗಳು, ಬ್ರಾಹ್ಮಣಗಳು. ಇದರ ಬಗ್ಗೆ ನಾನು ಸ್ವಲ್ಪ ಸ್ಪಷ್ಟತೆಯನ್ನು ಹೇಳಬೇಕು. ಬ್ರಾಹ್ಮಣ ಅಂದರೆ ನಮಗೆಲ್ಲ ಗೊತ್ತಾಗೋದು ಜಾತಿ ಬಗ್ಗೆ. ಜಾತಿಯಲ್ಲ ಅದು ಬ್ರಾಹ್ಮಣ ಅನ್ನೋದು ಗುಣವಾಚಕ. ಅದು ಬ್ರಹ್ಮ ಅಣತಿ ಇದು ಬ್ರಾಹ್ಮಣ. ಬ್ರಹ್ಮ ಅಂದರೆ ಜ್ಞಾನ. ಯಾರು ಜ್ಞಾನವನ್ನು ಹೇಳ್ತಾರೋ ಅವನು ಬ್ರಾಹ್ಮಣ. ವಿಪ್ರ ಅಂದರೆ ಅರ್ಥ ಬೇರೆ. ವಿಶೇಷೇಣ ಪ್ರಕರ್ಷೇಣ ಜಾನಾದೀತಿ ವಿಪ್ರ. ಅವನು ಜ್ಞಾನಶೀಲನಾಗಿರಬೇಕು ವಿಪ್ರ. ಇವತ್ತೆಲ್ಲ ಜಾತಿಯಿಂದ ಇವತ್ತು ಸರ್ಕಾರದವರು ಎಲ್ಲ ರಾಜಕೀಯ ವ್ಯಕ್ತಿಗಳು 108 ಜಾತಿ ಮಾಡಿಟ್ಬಿಟ್ಟಿದ್ದಾರೆ. ವೇದ ಕಾಲದಲ್ಲಿ ಹಾಗೆ ಇಲ್ಲೇ ಇಲ್ಲ. ಅಲ್ಲಿ ಇದ್ದಿದ್ದು 4 ವರ್ಣಗಳು: ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ. ಅವತ್ತಿನ ಕಾಲದ ಆ ಅನುಷ್ಠಾನ ಪದ್ಧತಿ ಬಂದರೆ ನಾವೆಲ್ಲರೂ ಆ ಪರಮಾತ್ಮನ ಸ್ವರೂಪ, ನಮ್ಮಲ್ಲೆಲ್ಲ ಇರುವ ಅಂಶ ಪರಮಾತ್ಮನ ಕಿಡಿ ನಮ್ಮಲ್ಲಿದೆ ಅನ್ನುವ ಸಾಮರಸ್ಯದ ಬೆಳಕನ್ನು ಬೆಳಗಲಿಕ್ಕೆ ಸಾಧ್ಯವಾಗುತ್ತೆ. ಕಾಮನ್ ಫ್ಯಾಕ್ಟರ್. ನೀನು ಕಮ್ಮನ್ನು, ನಾನು ಕಮ್ಮನ್. ಒಂದ್ಸರಿ
ಸ್ವಾಮಿ ವಿವೇಕಾನಂದರಿಗೆ ಅವರು ವಿದೇಶದಲ್ಲಿ ಪ್ರವಚನ ಮಾಡುವಾಗ ಒಬ್ಬರು ಒಂದು ಪಾಕೆಟ್ ವಾಚ್ ಕ್ಲಾಕನ್ನು ಕೊಡ್ಲಿಕ್ಕೆ ಬಂದರು. ತಕ್ಷಣ ಅವರು ಆ ಗಡಿಯಾರವನ್ನು ತಗೊಂಡ್ರು. ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಅಂತ ಹೇಳಿ ಕೊಟ್ಟವರ ಕಿಸಿಗೆ ಅದನ್ನು ಇಟ್ಬಿಟ್ಟು ನನ್ನದೇ ಆಗಿರುವ ಈ ಪಾಕೆಟ್ನೆಲ್ಲ ಇಡ್ತಾ ಇದ್ದೀನಿ ಎಂದು ನೋಡಿ. ಅಂದ್ರೆ ಏನಂತ, ನಿನ್ನಲ್ಲಿರುವ ಆತ್ಮ ನನ್ನಲ್ಲಿರುವ ಆತ್ಮ ಅದು ಒಂದೇ ಅನ್ನುವ ಪ್ರಾಕ್ಟಿಕಲ್ ಆಗಿ ಅವರು ನೆಳೆದು ತೋರಿಸಿದರು. ಅದು ಋಷಿಗಳು ನಮಗೆ ತಿಳಿಸತಕ್ಕಂತಹದ್ದು. ಅಂತಹ ಅವರು ನಮಗೆ ಯಾಜ್ಞವಲ್ಕ್ಯ ಸ್ಮೃತಿ ಗ್ರಂಥ ಇದೆ. ಸ್ಮೃತಿ ಅಂದರೆ ನಾವು ಹೇಗೆ ನೆನೆಯಬೇಕು ಅನ್ನುವುದನ್ನು ತಿಳಿಸುವಂತಹ ಗ್ರಂಥಗಳಿವೆ. ಪುರಾಣಗಳು, ವೇದಗಳು ಇದನ್ನೆಲ್ಲ ಓದಬೇಕು. ಅದರ ಜ್ಞಾನವನ್ನು ನಾವು ಪಡ್ಕೋಬೇಕು. ಅದೇನೇ ಜಪ ಅಂದರು. ನಮಗೆ ಜಪ ಅಂದರೆ ಮಣಿ ಎಣಿಸ್ತಾ ಇರಬೇಕು. ಕೆಲವರು ಮಿಷನ್ ಇಟ್ಕೊಂಡಿರ್ತಾರೆ, ಮಿಷನ್ ಎಣಿಸ್ತಾ ಇರ್ತಾರೆ, ಇಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಜಪವಲ್ಲ. ಅದು ಜಕಾರ ಜನ್ಮ ವಿಚ್ಛೇದ, ಪಕಾರ ಪಾಪನಾಶಕ. ನಮ್ಮ ಮನಸ್ಸಿನಲ್ಲಿರುವ ದುಷ್ಟ ಚಿಂತನೆಗಳ ಮರೆವಾಗಬೇಕು. ಅಜ್ಞಾನದ ಬೆಳಕು ಒಳಕ್ಕೆ ಬರಬೇಕು. ಅದಕ್ಕೋಸ್ಕರ ನಮ್ಮ ಮನಸ್ಸು ಖಾಲಿಯಾಗಬೇಕು. ಆದ್ದರಿಂದ ತಾವೆಲ್ಲರೂ ಒಮ್ಮೆ ನಾನು ಹೇಳುವ ಓಂಕಾರವನ್ನು ದಯಮಾಡಿ ಹೇಳಿ. ಮುಂದೆ ನಾನು ಬೃಹದಾರಣ್ಯಕ ಉಪನಿಷತ್ತಿನ ಆ ಸಾರವನ್ನು ಸಂಕ್ಷೇಪವಾಗಿ ಹೇಳ್ತಾ ಹೋಗ್ತೀನಿ. ಆಗ್ಬೋದಾ? ಎಲ್ಲ ಬೆನ್ನ ನೇರ ಜ್ಞಾನಮುದ್ರೆ. ಓಂ ಇತಿ ಓಮಿತಿ ಏಕಾಕ್ಷರಂ ಬ್ರಹ್ಮ. ಬೃಹದಾರಣ್ಯಕ ಉಪನಿಷತ್ತಿನ ಮಾತದು. ಓಮಿತಿ ಏಕಾಕ್ಷರಂ ಬ್ರಹ್ಮ. ಒಂದೇ ಅಕ್ಷರದಿಂದ ಪರಮಾತ್ಮನನ್ನ ಸೂಚಿಸುವಂತಹ ಸಂಕೇತ ಅಂದರೆ ಓಂಕಾರ. ಅಕಾರ ಉಕಾರ ಮಕಾರಗಳಿಂದ ಆಗಿದೆ. ಓಂಕಾರದ ಬಗ್ಗೆ ಬೃಹತ್ ಗ್ರಂಥಗಳು ಬಂದಿವೆ. ಅದರಿಂದ ಬಹಳ ಮುಖ್ಯವಾದದ್ದು. ಅದರಿಂದ ನಾನು 3 ಬಾರಿ ಶಾಂತಿ ಹೇಳಿದೆ. ನಾನು ಆ 3 ಬಾರಿ ಶಾಂತಿ ಯಾಕೆ ಹೇಳಬೇಕು ಅನ್ನುವ ಜಿಜ್ಞಾಸೆ ನಿಮಗೆ ಹಿಂದಿನ ಪ್ರವಚನಕಾರರು ಹೇಳಿರ್ಬೋದು ಅಂತ ಅನ್ಕೋತೀನಿ. ಆದರೂ ನಾವು ಒಳ್ಳೆಯ ವಿಚಾರ ಬೇಗ ಮರೆತು ಬಿಡ್ತೀವಿ. ಅದಕ್ಕೋಸ್ಕರ ಅದನ್ನು ನಾನು ಇನ್ನೊಮ್ಮೆ ಪ್ರಸ್ತಾಪ ಮಾಡಲಿಕ್ಕುಂಟು. ಅದರಿಂದ ನಾವೆಲ್ಲರೂ ಒಮ್ಮೆ ಓಂಕಾರವನ್ನು ಹೇಳಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಆ ಪರಮಾತ್ಮನನ್ನು ನಾವು ಮನಸ್ಸ ತುಂಬಿಕೊಂಡು ಆ ಪರಮಾತ್ಮನ ಚಿಂತನೆಯನ್ನು ನಾವು ಶ್ರವಣ ಮಾಡಬೇಕು. ನಾನು ಹೇಳಿದ ಮೇಲೆ ನಾವೀಯ ಮೂಲದಿಂದ ಬಂದರೆ ಬಹಳ ಒಳ್ಳೆಯದು. ಎಷ್ಟು ದಮ್ಮು ಕಟ್ಟಲಿಕ್ಕೆ ಸಾಧ್ಯವೋ ದೀರ್ಘವಾಗಿ 1 ನಿಮಿಷ ಓಂಕಾರ ಹೇಳಿದ ಆ ಸ್ವಾಮಿಗಳನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಇದ್ರೆ ಬರ್ದೇ ಇದ್ರೆ ಓಂಕಾರ ಹೇಳಿ. ಚಿಂತೆ ಜಾಸ್ತಿ ಆದರೆ ಓಂಕಾರ ಹೇಳಿ. ನಿಮಗೆ ಆ ಉಪನಿಷತ್ತಿನ ಎಲ್ಲ ಆ ಪರಿಣಾಮಗಳನ್ನು ನೀವು ದೇವರಲ್ಲಿ ನೀವು ಕಂಡ್ಕೋತೀವಿ. ತನ್ನ ಮೂಲಕ ಪರಮಾತ್ಮನ ಕೃಪೆ, ಆ ಕಾಸ್ಮಿಕ್ ಎನರ್ಜಿ, ವಿಶ್ವವ್ಯಾಪಕವಾಗಿರುವ ಚೈತನ್ಯ ನಮ್ಮ ಒಳಗೆ ತುಂಬಿಕೊಳ್ತಾ ಇರುತ್ತೆ ಎನ್ನುವ ಒಂದು ಭಾವನೆ ನಮಗೆ ಬರುತ್ತೆ. ಗುರುಭ್ಯೋ ನಮಃ. ಶಾಂತಿ ಶಾಂತಿ ಶಾಂತಿ. ಯಾವುದೇ ಉಪನಿಷತ್ತು ಮಂತ್ರ ತಗೊಳ್ಳಿ, ಅದರಲ್ಲಿ 3 ಬಾರಿ ಶಾಂತಿ ಬರುತ್ತೆ. ಯಾಕೆ 3 ಬಾರಿ ಶಾಂತಿ ಬಂತು ಅಂದರೆ ನಮ್ಮ ಮನಸ್ಸು ಅದು ಶಾಂತವಾಗಬೇಕು. ಮನಸ್ಸು ಶಾಂತವಾಗಬೇಕು. ಆಯಿತು, ನಮ್ಮ ಬುದ್ಧಿ ಎಲ್ಲಿ ಕೂತಿದೆ, ಅಯ್ಯೋ ಮುಂದೆ ನೋಡುವ ಟಿವಿಯ ಚಾನಲ್ ಅಥವಾ ಬೇರೆ ಏನೋ ಯೋಚನೆ ಓಡಾಡ್ತಾ ಇರುತ್ತೆ ಬುದ್ಧಿಯಲ್ಲಿ, ಅದು ಆಗಬಾರ್ದು. ಅದು ಶಾಂತವಾಗಬೇಕು. ಮನಸ್ಸು ಬುದ್ಧಿ ಇದು ಶಾಂತವಾಗಬೇಕು. ಮತ್ತೆ ನಮ್ಮೆಲ್ಲರ ಒಳಗೆ ಒಳಗೆ ಪರಮಾತ್ಮ ಇದ್ದಾನೆ, ಅವನೂ ಶಾಂತವಾಗಬೇಕು. ಹೀಗೆ ಆ 3 ಶಾಂತವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನುವುದನ್ನು ತಿಳಿಸ್ಲಿಕ್ಕೋಸ್ಕರ ಆ ರೀತಿಯ ಮಾತನ್ನು ನಾವು ನೋಡ್ತೀವಿ. ಅದೇ ರೀತಿ 4 ಬಾರಿ ಶಾಂತಿಯನ್ನು ಹೇಳುವಂಥದ್ದನ್ನು ದುರ್ಗಾ ತತ್ಸತಿಯಂತಹ ಗ್ರಂಥ, ಅದು ಕೂಡ ಆಧ್ಯಾತ್ಮಿಕ ಉಪನಿಷತ್ತಿನ ಸಾರ. ಅದು ಯಾದೇವಿ ಸರ್ವಭೂತೇಷು ಚೇತನೆ ಇತ್ಯಭಿಧೀಯತೆ ನಮಸ್ತತ್ತೈ 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 ನಮೋ ನಮಃ. 4 ರೂಪಗಳಲ್ಲಿ ನಾವು ನೋಡ್ತೀವಿ. 4 ರೂಪ ಅಂದ್ರೆ ಏನು? ಜಡ. ಆ ಜಡಕ್ಕೆ ಒಂದಿಷ್ಟು ಚೈತನ್ಯ ಇದೆ, ಅದು ಕಣ್ಣಿಗೆ ಕಾಣುವ ರೂಪ. ಆ ದೇಹಾತೀತವಾದ ರೂಪ, ವಿಶ್ವವ್ಯಾಪಕವಾದ ರೂಪ. ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ ಕೊಳ್ಳೆ ಇಲ್ಲ ಅಂತ ಅರ್ಥ ಅಲ್ಲ. ಗಾಳಿ ಇಲ್ಲೇ ಇದೆ, ಗಾಳಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಗಾಳಿ ಇಲ್ಲ ಅಂತ ನಾವು ಹೇಳೋದಿಲ್ಲ. ಹಾಗೆಯೇ ನನ್ನ ಕಣ್ಣಿನಿಂದ ಕಿರಣ ಬರ್ತಾ ಇದೆ, ನಿಮ್ಮ ಕಣ್ಣಿನಿಂದ ಕಿರಣ ಬರ್ತಾ ಇದೆ. ಆ ಕಿರಣದಿಂದ
ಏನೇನು ಪ್ರಭಾವ ಆಗುತ್ತೆ ಅನ್ನುವುದನ್ನು ಇವತ್ತಿನ ವಿಜ್ಞಾನ ಒಪ್ಪುತ್ತೆ. ಅದು ನಮಗೆ ಗೊತ್ತಿರಬೇಕು. ಈ ಹಿನ್ನೆಲೆಯಲ್ಲಿ ಮೈತ್ರೇಯಿ ಮತ್ತು ಕಾತ್ಯಾಯಿನಿ ಎಂಬ ಇಬ್ಬರು ಪತ್ನಿಯರು ಅವರಿಗೆ, ಯಾರಿಗೆ? ಯಾಜ್ಞವಲ್ಕ್ಯನಿಗೆ. ಅಂದರೆ ಸನ್ಯಾಸಿಗಳಿಗೆ ಮಾತ್ರ ಅಂತ ಅರ್ಥ ಅಲ್ಲ, ಆತ್ಮಜ್ಞಾನ ಗೃಹಸ್ಥರಿಗೂ. ಹೆಚ್ಚಿನ ಋಷಿಗಳು ಎಲ್ಲ ಗೃಹಸ್ಥರೇ ಆಗಿದ್ದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಗೃಹಸ್ಥನಾದಾಗ ಮಾತ್ರ ಅವನ ಒಂದು ಪರಿಪೂರ್ಣ ವ್ಯಕ್ತಿಯ ವಿಕಾಸನವಾಗತ್ತೆ. ಅದರಿಂದ ಅದು ಬೇಕು ಅಂತ ಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಮತ್ತು ಹೆಂಗಸರು ಮಾತ್ರ ವೇದ ಓದಬೇಕಾ? ಎಲ್ಲ ಕೆಲವು ಪ್ರಶ್ನೆಗಳು ನಮ್ಮಲ್ಲಿದೆ. ಹಾಗೇನಿಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ಹಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಡಾಕ್ಟರ್ ಅಲೆಕ್ಸಿಸ್ ಕ್ಯಾರೆಲ್ ಅನ್ನುವ ಒಬ್ಬ ಅಮೆರಿಕ ವಿಜ್ಞಾನಿ ಹೇಳ್ತಾನೆ. ಯಾಕೆಂದರೆ ಇವತ್ತಿನ ಹೆಣ್ಣು ಮಕ್ಕಳು ಅದನ್ನು ಓದಿದ್ರೆ ಆ ಗರ್ಭಕೋಶದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಅವಳಿಗೆ ಅದು ಒಳ್ಳೆಯ ಸತ್ಸಂತಾನ ಕೊಡಬೇಕು. ಹಿಂದಿನ ಕಾಲದಲ್ಲಿ ಅವರು ಬ್ರಹ್ಮವಾದಿನಿಯರು ಅಂತ ಇರ್ತಾ ಇದ್ರು. ಅವರು ಕೇವಲ ಬ್ರಹ್ಮಚಿಂತನೆ ಅವರು ಮಾಡ್ಕೋಬಹುದು. ಹಾಗೆ ಇವತ್ತು ಸಂಸಾರದಲ್ಲಿ ಇಲ್ಲದೆ ಅಂತ ಬ್ರಹ್ಮವಾದಿನಿಯರು ಯಾರೂ ಇಲ್ಲ. ಸದ್ಯೋವಧುಗಳು ಬ್ರಹ್ಮವಾದಿನಿಯರು ಎರಡು ರೀತಿಯ ಸ್ತ್ರೀಯರಿದ್ರು ವೇದಕಾಲದಲ್ಲಿ. ಅದರಿಂದ ಅವತ್ತಿನ ಕಾಲದ ಚಿಂತನೆ ಕೆಲವನ್ನ ನಾವು ತಿಳ್ಕೊಳ್ಬಹುದೇ ಹೊರತಾಗಿ ಇವತ್ತು ಮಹಾರಾಷ್ಟ್ರದಂತಹ ಪ್ರದೇಶದಲ್ಲಿ ಪೌರೋಹಿತ್ಯ ಮಾಡಿಸುವ, ಶಾಸ್ತ್ರಕರ್ಮ ಮಾಡಿಸುವ ಸ್ತ್ರೀ ಪುರೋಹಿತರು ಇರ್ಬೋದು. ಅದೆಲ್ಲ ನಾವು ಸರಿಯೋ ತಪ್ಪ ನೋಡೋದಲ್ಲ. ಪ್ರಾಚೀನ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗಬೇಕು. ಇವತ್ತೆಲ್ಲ ಅಡ್ಡದಾರಿ ಹಿಡಿಸುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಯಾಕೆಂದರೆ ಅರ್ಧಂಬರ್ಧ ತಿಳ್ಕೊಳ್ತಾರೆ. ನಾವೆಲ್ಲ ಮಾಸ್ ಮೀಡಿಯಾಗಳ ಕೈಗೂಸ್ ಆಗಿಬಿಟ್ಟಿರ್ತೀವಿ. ಆ ಮಾಯಾಂಗನೆ ನಮ್ಮ ಮುಂದೆ ಬಂದು ಕೂತಿರ್ತಾಳೆ. ಸರಿಯಾದ ಜಿಜ್ಞಾಸೆ ಮಾಡದೆ ಸರಿಯಾದ ದಾರಿಗೆ ನಾವು ಹೋಗಬೇಕು ಅನ್ನುವ ಪ್ರಾರ್ಥನೆಯನ್ನ ಅದಕ್ಕೋಸ್ಕರ ಮೊದಲೇ ನಾನು ಮಾಡಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ಆ ಚೈತನ್ಯ ಪರಮಾತ್ಮ ನಮಗೆ ಕೊಡ್ಲಿ ಅಂತ. ಬೃಹದಾರಣ್ಯಕ ಅಂದರೆ ಬೃಹತ್ತಾದ ಆ ಅರಣ್ಯದಲ್ಲಿ ನಡೆಸಿದ ಚಿಂತನೆಗಳು. ಉಪನಿಷತ್ತು ಅದು ಸಾರಭೂತವಾದ ಭಾಗ. ವೇದೋ ಇದು ಧರ್ಮಮೂಲ, ಎರಡು ಭಾಗ, ಮೈನ್ ಸಬ್ ಡಿವಿಷನ್. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ. ಕರ್ಮಕಾಂಡ ಅಂದ್ರೆ ಏನು? ಯಾಗ, ಯಜ್ಞಗಳು ಇತ್ಯಾದಿ. ಎಷ್ಟಿದೆ? 80% ಭಾಗ ಇದೆ. ಜ್ಞಾನಕಾಂಡ ಎಷ್ಟಿದೆ? ಕೇವಲ 20 ಭಾಗ. ಆದರೆ ಇದು ಸಣ್ಣದು ಅಂತೇನಿಲ್ಲ. ಸಣ್ಣದಾದರೂ ಕೂಡ ಆ ಬೃಹತ್ತಾದ ಆ ಕರ್ಮಕಾಂಡವನ್ನು ನಿಯಂತ್ರಿಸುವಂಥದ್ದು ಯಾವುದು? ಈ ಜ್ಞಾನಕಾಂಡವೇ. ಆ ಯಜ್ಞ ಎಲ್ಲ ಯಾಕೆ ಮಾಡಬೇಕು? ನಿಮ್ಮ ಆ ಒಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳ ವಿಕಸನವಾಗ್ತಾ ಆಗ್ತಾ ನಾವು ಆ ಪರಬ್ರಹ್ಮನ ಕಡೆಗೆ ಸಾಗಬೇಕು ಅನ್ನೋದಾದ್ರೂ ಗುರಿ. ನಮಗದಿಲ್ವೇನಾದ್ರು ಹೋಮ ಎಷ್ಟು ತುಪ್ಪ ಹೊಯ್ದಿವಿ ಅಂತ ಅಲ್ಲಿ ಭಾವಶೂನ್ಯವಾಗಿರುತ್ತೆ. ಭಾವಶೂನ್ಯವಾಗಿ ಮಾಡಿದ ಕರ್ಮ ಪರಮಾತ್ಮನಿಗೆ ಅರ್ಪಿತವಾಗುವುದಿಲ್ಲ ಅಂತ ಬೃಹದಾರಣ್ಯಕ ಉಪನಿಷತ್ತು ನಮ್ಮನ್ನು ಎಚ್ಚರಿಸುತ್ತೆ. ಅದನ್ನೇ ನಾವು ಬಹಳ ಸರಳವಾಗಿ ಹೇಳ್ತೀವಿ, ಭಾವನಾಗಮ್ಯ ಹರೇ ನಮಃ. ತಾಯಿ ಅಂದ್ರೆ ಯಾರು? ಪರಮಾತ್ಮ ಅಲ್ವಾ? ತಾಯಿ ಅಂದ್ರೆ ಪರಮಾತ್ಮ. ಅವನೇ ನಮ್ಮನ್ನ ಸಾಕುವವನು, ನಮ್ಮನ್ನ ಸಲಹುವವನು. ಅದರಿಂದ ತ್ವಮೇವ ಮಾತಾಚ ಪಿತಾತ್ವಮೇವ ಅಂತ ನಾವು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೀವಿ. ಅದು ಪರಬ್ರಹ್ಮನ ಪ್ರಾರ್ಥನೆ, ಸರ್ವವ್ಯಾಪಕವಾದ ಚೈತನ್ಯದ ಪ್ರಾರ್ಥನೆ ಎಂಬ ಎಚ್ಚರ ನಮಗೆ ಬೇಕು. ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮುಖ್ಯವಾಗಿ 3 ಅಧ್ಯಾಯಗಳಿವೆ. ಅಧ್ಯಾಯ ಅಂದರೆ ಚಾಪ್ಟರ್ಸ್ ಅಂತ ಅರ್ಥ. ಮೊದಲನೇ 1 ಮತ್ತು 2ನೇ ಅಧ್ಯಾಯವನ್ನ ಮಧುಕಾಂಡ ಅಂತ ಕರೀತಾರೆ. ಹಾಗೆ 3 ಮತ್ತು 4ನೇ ಅಧ್ಯಾಯವನ್ನ ಮುನಿಕಾಂಡ ಅಂತ ಕರೀತಾರೆ. 5 ಮತ್ತು 6ನೇ ಕಾಂಡವನ್ನ ಅದು ಕಿಲಕಾಂಡ. ಕಿಲಕಾಂಡ ಅಂದ್ರೆ ಅದು ಅಪೆಂಡಿಕ್ಸ್. ಇಲ್ಲಿ 1 ಮತ್ತು 2ರಲ್ಲಿ ಏನೇನು ಹೇಳಿಲ್ವೋ ಆ ಎಲ್ಲ ಚಿಂತನೆಗಳು ಆ ಕಾಂಡದಲ್ಲಿ ಇದೆ ಅಂತ. ಇವಾಗ ಮೊದಲನೇ ಅಧ್ಯಾಯವನ್ನು ನಾನು ಪ್ರವೇಶ ಮಾಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನಾವು ಹೆಚ್ಚು ಹೇಳಿಲ್ಲ ಅಂದರೆ ಸಮಯದ ಕೊರತೆ ಅಂತ ತಾವು ತಿಳ್ಕೊಳ್ಬೇಕು. ಯಾವ ರೀತಿ ರಾಮಾಯಣದ ಸಪ್ತಾಹ ನೀವು ಮಾಡ್ತಾ ಇದ್ದೀರೋ ಹಾಗೆ ಬೃಹದಾರಣ್ಯಕ ಸಪ್ತಾಹ ಮಾಡಿದ್ರೆ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳ್ಬೋದು. ಕೇಳಲಿಕ್ಕೆ ನಿಮಗೂ ಸಮಯ ಇಲ್ಲ, ಹೇಳಲಿಕ್ಕೆ ನನಗೂ ಸಮಯ ಇಲ್ಲದೆ ಇರೋದ್ರಿಂದ ಆ ಒಂದು ಆನೆಯ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿದ ಹಾಗೆ ಅಲ್ಲಿ ಆ ಬೃಹತ್ತಾದ ಮಹತ್ವಪೂರ್ಣವಾದ ಆ ಒಂದು ಉಪನಿಷತ್ತಿನ ಚಿಂತನೆಯನ್ನ ತಮ್ಮ ಮುಂದೆ ಇಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಎಲ್ಲವನ್ನೂ ಹೇಳಿದೆ ಅನ್ನುವ ಒಂದು ಇಲ್ಲ, ಇನ್ನು ಹೇಳಬೇಕಾದ ವಿಷಯಗಳು ಹಲವಿವೆ ಎಂಬ ಆ ಒಂದು ಅತೃಪ್ತಿ ಇದ್ದೇ ಇದೆ. ಅದೇನು ಇಲ್ಲಿ ಇವಾಗ ನಾವು ಎಷ್ಟು ಹೇಳ್ತೀನೋ ಅದು ನಿಮ್ಮ ಹೃದಯವನ್ನು ಮುಟ್ಟಿದರೆ, ಮನಸ್ಸನ್ನು ತಟ್ಟಿದರೆ ಅದು ಸಾರ್ಥಕ್ಯ ಅಂತ ನಾನು ಭಾವಿಸಿಕೊಳ್ತೀನಿ.
ಅಂತಹ ಮೊದಲನೆಯ ಒಂದು ಹೇಳಿದ್ನಲ್ಲ ಒಂದು ಮಧುಕಾಂಡ ಅಂತ ಹೇಳಿದೆ. ಅದೇ ರೀತಿ 1ನೇ ಅಧ್ಯಾಯದ ಚಿಂತನೆಗೆ ನಾವು ಹೋಗೋಣ. ಅದನ್ನು ನಾವೇನು ಕರಿತೀವಿ? ಮಧುಕಾಂಡ. ಅದರ ಹೆಸರು ಮಧುಕಾಂಡ ಅಂತ. ಪ್ರತಿಯೊಂದು ಕಾಂಡದಲ್ಲೂ 6 ವಿಭಾಗ ಇದೆ, ಸಬ್ ಡಿವಿಷನ್, ಎಲ್ಲ ಕ್ಲಾಸಿಫಿಕೇಶನ್, ನಾಮಕ್ಲೇಚರ್. ಇದೆಲ್ಲ ಮಾಡರ್ನ್ ಅಲ್ಲ. ನಮ್ಮ ಭಾಗವತ ತೆಗೆದುಕೊಳ್ಳಿ, ರಾಮಾಯಣ ತೆಗೆದುಕೊಳ್ಳಿ, ಯಾವುದೇ ಗ್ರಂಥ ತೆಗೆದುಕೊಳ್ಳಿ, ಅವರನ್ನು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಯಾಕೆ? ನಮಗೆ ಜ್ಞಾನ ಬೇಗ ಅರ್ಥ ಆಗಬೇಕು, ಜ್ಞಾನದ ಹರವು ಸರಳವಾಗಬೇಕು ಅಂತ ಅಷ್ಟೆಲ್ಲ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಇವತ್ತಿನ ಮಾಡರ್ನ್ ಎಜುಕೇಶನ್ ಅವರನ್ನು ಫಾಲೋ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಇವತ್ತು MBA ಕೋರ್ಸ್ಗಳಲ್ಲಿ ಭಗವದ್ಗೀತೆಯನ್ನು ಆಧಾರವಾಗಿ ತೆಗೆದುಕೊಡ್ತಾರೆ ಅನ್ನುವ ಅರಿವು ನಮಗೆ ಇರಬೇಕು. ಯಾಕಂದರೆ ಕೃಷ್ಣ ಅವನ ಹೈಯೆಸ್ಟ್ ಮ್ಯಾನೇಜ್ಮೆಂಟ್ ಟೀಮಿನ ಲೀಡರು. ಹಲವು ಚಿಂತನೆಗಳನ್ನು ನಾವಿವತ್ತು ಉಪನಿಷತ್ತನ್ನು ಕಾಣ್ತೀವಿ. ಆ ಉಪನಿಷತ್ತಿನ ಸಾರವೇ ಭಗವದ್ಗೀತೆ. ಅದು ನಿಮಗೆ ಡು ಯು ನೋ ಗೀತಾ ಅಂದರೆ ಎಸ್ ಐ ನೋ ಗೀತಾ, ಶೀ ಇಸ್ ಮೈ ಡಾಟರ್ಸ್ ಫ್ರೆಂಡ್ ಅಂದ್ಬಿಡ್ತೀವಿ ನಾವು. ಭಗವದ್ಗೀತೆ ಅನ್ನುವ ಚಿಂತನೆ ನಮ್ಗೆ ಇರುವುದಿಲ್ಲ. ನೋಡಿ ಎಂತಹ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾವು ಬ್ರಿಟಿಷರ ಮೇಲೆ ಹಾಕ್ಬಿಡ್ತೀವಿ. ಬ್ರಿಟಿಷರು 200 ವರ್ಷ ಆಳಿ ಹೋಗಿಬಿಟ್ರು. ನಾವು 76-77 ವರ್ಷ ಸ್ವಾತಂತ್ರ್ಯ ಭಾರತದಲ್ಲಿದ್ದರೂ ಕೂಡ ನಮ್ಮ ಸಂಸ್ಕೃತಿಯ ಚಿಂತನೆಯ ಬೇರನ್ನ ಹಿಡಿಯುವ ಪ್ರಯತ್ನವನ್ನು ನಾವು ಮಾಡ್ತೀವಲ್ಲ. ಯಾಕೆ ಗೊತ್ತಿಲ್ಲ. ಪ್ರಶ್ನಾರ್ಥಕ ಚಿಹ್ನೆ ನಮಗೆ ನಾವು ಹಾಕಿಕೊಳ್ಬೇಕು. ಆನಂದಕ್ಕೆ ಕಾರಣವಾದ್ದರಿಂದ ಅದು ಮಧುಕಾಂಡ ಅಂತ ಕರೀತಾರೆ. ಮಧುವಿದ್ಯೆ, ಬ್ರಹ್ಮವಿದ್ಯೆ. ಮಧು ಅಂದರೆ ಹನಿ ಇಂತರ್ಥ, ಹನಿ ಅಂದರೆ ಸಿಹಿ ಇಂತರ್ಥ. ಅತ್ಯಂತ ಸಿಹಿಯಾದದ್ದು ಯಾವುದು? ಒಂದು ಗುಳ್ಳೆ ನಮಗೆ ಜಾಮೂನು, ಜಿಲೇಬಿ, ಡಯಾಬಿಟಿಕ್ ಇಲ್ಲದೆ ಅದನ್ನು ನಾವು ಹೇಳ್ಬಿಡ್ತೀವಿ ಅಲ್ವಾ? ಅದಲ್ಲ ಪರಮಾತ್ಮನ ಜ್ಞಾನ, ಆ ಆನಂದ. ಆನಂದಾದ್ಯೇವ ತನ್ನಿವಾನಿ ಭೂತಾನಿ ಜಾಯಂತೆ. ಆನಂದದಿಂದಲೇ ಹುಟ್ಟುವಂತಹದ್ದು. ನಾವು ಹುಟ್ಟುವಾಗ ನಾವು ಆನಂದವಾಗಿರ್ತೀವಂತೆ ತಾಯಿಯ ಗರ್ಭದಲ್ಲಿರುವಾಗ. ಆಚಾರ್ಯ ಶಂಕರರು ಹೇಳ್ತಾರೆ, ತಾಯಿಯ ಗರ್ಭದಿಂದ ಹೊರಟು ಬಂದು ಕೂಡಲೇ ಆ ಮಾಯೆ ಮುಸುಗಿ ಬಿಡುತ್ತೆ. ಅಲ್ಲಮ ಪ್ರಭುಗಳೇ ಹೇಳ್ತಾರೆ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ನಿನ್ನ ಒಳಗಿರುವ ಮಾಸೆಗೆ ಮಾಯೆ ಕಾಣ. ಗುಹೇಶ್ವರ ಅಂತ ಕರೆದ್ರು. ಗುಹಾ ಅಂದ್ರೆ ಯಾವುದು? ಆ ದಹರಾಕಾಶ ಅಂತ ಅದನ್ನ ನಾವು ಸಹಸ್ರನಾಮದಲ್ಲಿ ನಿಮಗೆಲ್ಲ ಗೊತ್ತಿರುವುದರಿಂದ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ದಹರಾಕಾಶ ಅಂತ ಕರಿತೀವಿ. ಆ ಒಳಗಿರುವ ಸ್ಪೇಸ್, ಆಕಾಶದಲ್ಲಿ ಆ ಪರಮಾತ್ಮನ ಜ್ಞಾನ ಇದೆ ಅನ್ನುವುದನ್ನು ಹೇಳಿಬಿಟ್ಟು, ಅದರಿಂದ ಆ ಒಳಗಿರುವ ನಾವು ತಲೆ ಮುಟ್ಟಿ ನಾವು ಹೇಳುವಾಗ ಎಲ್ಲ ಶಿರವೇ ಅನ್ನ ಕಳಶವಯ್ಯ, ದೇವವೇ ದೇಗುಲ ಅಂತೆಲ್ಲ ಬಸವಣ್ಣವರು ಹೇಳಿದ್ದನ್ನು ನಾವು ಪೂಜೆ ಮಾಡುವಾಗ ಹೇಳ್ತೀವಿ. ದೇವೋ ದೇವಾಲಯ ಪ್ರೋಕ್ತ ಜೀವೋ ಹಂಸಃ ಸದಾಶಿವ, ಸದಾ ಮಂಗಳಕರ ಅಂತ ಅರ್ಥ. ಶಿವ ಅಂದ ಕೂಡಲೇ ನಮಗೆ ಕಾಂತೇಶ್ವರ ಶಿವ ಅಲ್ಲ, ಇಲ್ಲಿ ಶಿವ ಅಂದರೆ ಮಂಗಳಕರ ಅಂತ ಅರ್ಥ. ಶಿವಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಮಂಗಳಕರವಾಗಿರುವ ಜ್ಞಾನಮಯವಾಗಿರುವಂತಹ ಪರಮಾತ್ಮನೇ ನಾವು ಶರಣ ಹೋಗಬೇಕು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೀಗೆಲ್ಲ ನಾವು ಕರಿತೀವಿ ಅಲ್ವಾ? ಆ ಮಂದಸ್ಮಿತವೆಂಬ ಮುಗುಳ್ನಗೆಯಲ್ಲಿ ಆ ತಾಯಿ ಈ ಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾಳಂತೆ. ಮಂದಸ್ಮಿತ ಪ್ರಭಾಪೂರ ಮಜ್ಜ ಬ್ರಹ್ಮಾಂಡ ಮಂಡಲ. ಎಲ್ಲಿ ಬಂದಿದೆಯಮ್ಮ? ಲಲಿತಾಸಹಸ್ರನಾಮ ನಾವು ಮಣಮಣ ಅಂತ ಓದ್ಬಿಟ್ಟಿರ್ತೀವಿ, ಅರ್ಥ ಮಾಡ್ಕೊಂಡಿರಲ್ಲ. ಅದು ಯಾರು? ಪರಬ್ರಹ್ಮ. ಅದಕ್ಕೋಸ್ಕರ ನಮ್ಮ ಹಿರಿಯರು ಹೇಳಿದ್ರು, ಎಲ್ಲ ಹದಿಬಿಡಿ ಅಂತ, ಮುಗುಳ್ನಗಿ ಅಂತ. ಅದು ನಾವು ಮಾಡಬೇಕು. ಇವಾಗ ವಿಷ್ಣು ಸಹಸ್ರನಾಮದಲ್ಲಿ ಅದೇ ಮಾತಾಡೋದಲ್ವಾ? ಅದ್ರಲ್ಲಿ ಏನು ಬರುತ್ತೆ? ಅದರಲ್ಲಿ ನಾವು ಯಾವಾಗಲೂ ಕೂಡ ನೋಡ್ತೀವಿ, ಪುಷ್ಪಹಾಸ, ಪ್ರಜಾಗರ. ಪುಷ್ಪಹಾಸ ಅಂದರೆ ಹೂನಗೆ ಉಳ್ಳವನು. ನೀವು ಒಣಗಿದ ಹೂ ಕೊಡೋದು ಬೇಡ, ಮುಗುಳ್ನಗೆ ಬೀರಿದ್ರೆ ಸಾಕು, ಅದು ಸ್ವಾಗತ ಆಗೋ ಹೇಳ್ತು. ಅದು ಇದು ಬಹಳ ಮುಖ್ಯ. ನನಗೆ ಒಣಗಿದ್ದು ಇವಾಗೆಲ್ಲ ಪ್ಲಾಸ್ಟಿಕ್ ಹೂ ಕೊಡ್ತಾರೆ. ಒಣಗಿದ ಹೂ ಮೊನ್ನೆ ನಾನು ಜಡ್ಜಾಗಿ ಹೋಗಿದ್ದೆ, ಒಂದೊಂದು ಕಾಗದ ಹೂ ಕೊಟ್ಟರು, ನನಗೆ ಒಂದು ಗುಲಾಬಿ ಹೂ ಕೊಟ್ಟರೆ ಏನಾಗ್ತಿತ್ತು ಅಂತ ಅನಿಸ್ತಿತ್ತು ನನಗೆ. ಹೂ ಇದೆಲ್ಲ ನಮ್ಮದು ಆರ್ಟಿಫಿಷಿಯಲ್. ಬಣ್ಣದ ತೋರಣ ಅದು ಪ್ಲಾಸ್ಟಿಕ್ ಇಂದು. ನಮಗೆ ಹಸಿರು ತೋರಣ ನಮಗೆ ಗೊತ್ತಿಲ್ಲ. ಅರಣ್ಯದ ಮಧ್ಯದಲ್ಲಿ ಇಂತಹ ಸ್ಫುರಣೆ ಆಯಿತು. ನಾವು ಕಾಂಕ್ರೀಟ್ ಅರಣ್ಯದಲ್ಲಿ ಇದ್ದು ನಮ್ಮ ಚಿಂತನೆಗಳೆಲ್ಲ ಸ್ಟಕ್ಕಾಗಿವೆ. ಅಂತಹ ಆ ಬ್ರಹ್ಮಜ್ಞಾನವನ್ನ ಕೊಡುವ ಕಾಂಡವಾದ್ದರಿಂದ ಅದು ಮಧುಕಾಂಡ. ಅದರಲ್ಲಿ 6 ವಿಭಾಗಗಳಿವೆ. 6 ವಿಭಾಗ ಯಾವುದು ಅಂದರೆ, ಮೊದಲನೆಯದು ಅಶ್ವಬ್ರಾಹ್ಮಣ. ಅಶ್ವವಿಭಾಗ ಅಂತ ನಾನು ಹೇಳ್ಬಿಡ್ತೀನಿ. ಆ ವಿಭಾಗದ ಹೆಸರು ಸಬ್ ಡಿವಿಷನ್. ಅಶ್ವ ಅಂದ್ರೆ ಏನು? ಕುದುರೆ. ಈಗ ತಾನೇ ಹೇಳಿದೆ
ಆ ಕುದುರೆ ಅನ್ನುವುದು ನಮ್ಮ ಒಳಗಿರುವ ವೈಟಲ್ ಎನರ್ಜಿ, ಅದು ಅಂತಃಶಕ್ತಿ ಅಂತ. ಕುದುರೆ ಕೊಡುವುದ್ರ ಅರ್ಥ ಏನು? ನನಗೆ ಕುದುರೆ ಕೊಡು, ನಾನು ಕುದುರೆ ಮೇಲೆ ಸವಾರಿ ಮಾಡ್ತೀನಿ ಅಂತ ಅರ್ಥ ಅಲ್ಲ. ನನಗೆ ಒಳಗೆ ಚೈತನ್ಯ ಕೊಡು. ಭದ್ರಂ ಕನ್ಯೆ ಬೆಟ್ಟು ನಿಜಾಮ ದೇವಾಹ ಭದ್ರಂ ಪಚ್ಚೇಮ ಅಕ್ಷಿಭಿರ್ಗಜತ್ರಾ ಇರೈರಂಗೈ ತುಟ್ಟುವಾಗಂ ತತ್ತನೂಭಿ ವಿಷೇಮ ದೇವಜಿತಯ್ಯದಾಗೂ. ನನ್ನ ಇಂದ್ರಿಯಗಳಿಗೆ ಶಕ್ತಿ ಕೊಡು. ಯಾತಕ್ಕೋಸ್ಕರ? ಇನ್ನಷ್ಟು ಟಿವಿ ನೋಡ್ಲಿಕ್ಕ ಅಲ್ಲ, ನಾನು ಬದುಕಿರುವವರೆಗೂ ಮಂಗಳಕರವಾದ ಕೆಲಸ ಮಾಡಬೇಕು. ಲೋಕಹಿತಂ ಮಮ ಕರಣೀಯಂ, ಲೋಕಹಿತ ಕಾರ್ಯ ಮಾಡಬೇಕು. ಅದಕ್ಕೋಸ್ಕರ ಶಕ್ತಿ ಕೊಡುವಂತ ಋಷಿಮುನಿಗಳು ಪ್ರಾರ್ಥನೆ ಮಾಡ್ತಾ ಇದ್ರು. ಅಂತಹ ಆ ಅಶ್ವಮೇಧ ಕುದುರೆ ನಮಗೆ ಗೊತ್ತಿದೆ, ರಾಮ ಮಾಡ್ದ. ಅದೇ ರೀತಿ ಧರ್ಮರಾಯಾದಿಗಳು ರಾಜರು ಮಾಡುವಂತಹ ಯಾಗ ಅದು. ಆ ಅಶ್ವಮೇಧದ ಕುದುರೆಯನ್ನ ಪ್ರಜಾಪತಿ ಎಂದು ಭಾವಿಸು. ಪ್ರಜಾಪತಿ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮ. ಅವನಿಗೆ ಇನ್ನೊಂದು ಹೆಸರು ಪ್ರಜಾಪತಿ, ಹಿರಣ್ಯಗರ್ಭ ಬ್ರಹ್ಮ. ಭಾವಿಸುವುದು ಬಹಳ ಮುಖ್ಯ. ಅದರ ಆ ಕುದುರೆಯ ಶಿರಸ್ಸು, ಆ ಕಣ್ಣು ಎಲ್ಲ ಭಗವಂತನ ವಿರಾಟ್ ರೂಪ. ವಿರಾಟ್ ರೂಪ ಅಂದ್ರೇನೋ ಕಣ್ಣಿಗೆ ಕಾಣುವ ವಿಶ್ವ, ಅದನ್ನ ವಿರಾಟ್ ರೂಪ ಅಂತ ಕರೀತಾರೆ. ಅದನ್ನ ನೀನು ಭಾವಿಸಿಕೊಳ್ಬೇಕು. ಈ ರೀತಿ ಭಾವಿಸಿಕೊಂಡು ನೀನು ಆ ಅಶ್ವಮೇಧದ ಕುದುರೆಯನ್ನ, ನೀನು ಅಶ್ವಮೇಧ ಯಾಗವನ್ನ ಮಾಡಬೇಕು. ಯಥೋಮ ತತ್ ಸುಖಯತಿ, ನಾಲ್ಕೇ ಸುಖಮತ್ತಿ. ಯಾವುದು ದೊಡ್ಡದೋ ಅದರಲ್ಲಿ ನಮಗೆ ಸುಖ ಇರುತ್ತೆ, ಅಲ್ಪದರಲ್ಲಿ ಸುಖವಿಲ್ಲ ಅನ್ನುವುದು ಉಪನಿಷತ್ತಿನ ಮಾತು. ಅಂತಹ ಆ ಒಂದು ಅಶ್ವಬ್ರಾಹ್ಮಣದಲ್ಲಿ ಆ ಎಲ್ಲ ಚಿಂತನೆಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ನಮ್ಮ ಮಾಡುವ ಎಲ್ಲ ಕರ್ಮಗಳು ಭಾವಪೂರ್ಣವಾಗಿರಲಿ. ನಾಟ್ ದ ಇಂಟೆಲಿಜೆಂಟ್ ಕ್ವೋಷೆಂಟ್, ಇಟ್ ಶುಡ್ ಬಿ ಎಮೋಷನಲ್ ಕ್ವೋಷೆಂಟ್. ಬಹಳ ಮುಖ್ಯ. ಅಗ್ನಿ ಬ್ರಾಹ್ಮಣ ಎರಡನೇ. ಅಗ್ನಿಯ ಉತ್ಪತ್ತಿ ಹೇಗೆ? ಅಗ್ನಿಮೀಳೆ ಪುರೋಗೀತಂ ಯಜ್ಞಸ್ಯ ದೇವ ಮೃತ್ಯುಜಂ ಓತಾರಂ ತದಾತಾಮಂ. ಮೊದಲನೆಯ ಮಂತ್ರ ಬ್ರಾಹ್ಮಣನಲ್ಲಿ ಮೊದಲು ಹಾಡಿದ ಮಂತ್ರ ಇದು, ನಮಗೆ ಗೊತ್ತಿರಲಿ. ಮೊದಲನೇ ಮಂತ್ರ ಅದು ಅಗ್ನಿ. ಅಗ್ನಿ ಹೇಗೆ ಹುಟ್ಟಿತು? ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ ಆಪಃ ಪೃಥಿವಿ, ಪೃಥಿವ್ಯಾ ಘೋಷದಯ. ಹೇಗೆ ಹುಟ್ಟಿತು ಜಗತ್ತು ಅನ್ನುವುದನ್ನ ಆ ಉಪನಿಷತ್ತು ನಮಗೆ ತಿಳಿಯಪಡಿಸುತ್ತೆ. ಆಕಾಶದಿಂದ ಗಾಳಿ ಬಂತು, ಗಾಳಿಯಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ, ಭೂಮಿಯಿಂದ ಔಷಧಿಗಳು ಎಲ್ಲ ಉತ್ಪತ್ತಿಯಾಯಿತು. ನಾಸದಾಸಿ ನೋಸದಾಸಿ ಯಾವುದೂ ಇರಲಿಲ್ಲ. ಅಂದ್ರೆ ಅವ್ಯಕ್ತವಾಗಿತ್ತು. ಅವ್ಯಕ್ತದಿಂದ ಅನ್ಮ್ಯಾನಿಫೆಸ್ಟ್, ಮ್ಯಾನಿಫೆಸ್ಟ್ ಆಯಿತು, ಪ್ರಕಟವಾಯಿತು ಅನ್ನುವ ಚಿಂತನೆ ನಮಗೆ ಉಪನಿಷತ್ತುಗಳು ಕೊಡುತ್ತೆ. ಆ ಸಂದರ್ಭದಲ್ಲಿ ನಾವು ವೃಕ್ಷ ಬೀಜ ನ್ಯಾಯ ಅನ್ನುವ ಒಂದು ಗಾದೆಯ ಮಾತು ಸಂಸ್ಕೃತದಲ್ಲಿ, ಮರ ಮೊದಲು ಬೀಜ ಮೊದಲು. ಯಾರು ಬುದ್ಧಿವಂತರು ಉತ್ತರ ಕೊಡ್ಬೋದು. ಅಂದರೆ ಆ ಶಾಸ್ತ್ರೀಯ ಜ್ಞಾನ ಉಳ್ಳವರು ಅಂತ ಅರ್ಥ. ಆ ಅರ್ಥದಲ್ಲಿ ಹೇಳಿದ್ದು ನಾನು. ವೃಕ್ಷ ಮೊದಲು ಬೀಜ ನಮಗೆ ಗೊತ್ತಿಲ್ಲ, ಆದರೆ ನಮಗೆ ಉಪನಿಷತ್ತುಗಳು ಹೇಳ್ತಾವೆ ವೃಕ್ಷವೇ ಮೊದಲು. ಯಾಕೆ? ಆ ಪರಬ್ರಹ್ಮ ಅದನ್ನೆಲ್ಲ ಸೃಷ್ಟಿ ಮಾಡ್ದ. ಇನ್ನು ಮೂರನೇದು ಉದ್ಗೀತ ಬ್ರಾಹ್ಮಣ. ಉದ್ಗೀತ ಅಂದ್ರೆ ರಾಗವಾಗಿ ಹಾಡುವ ಸಾಮವೇದದ ಮಂತ್ರಗಳನ್ನ ಉದ್ಗೀತ ಅಂತ ಹೇಳ್ತಾರೆ. ಯಾಕೆ ಅದನ್ನು ರಾಗವಾಗಿ ಹಾಡಬೇಕು? ನಿಮಗೆಲ್ಲ ಗೊತ್ತಿರಲಿ. ನಮಗೆ ಇವತ್ತು ಇದು ಏನು ಮ್ಯೂಸಿಕ್ ಥೆರಪಿ ಅಂತ ಇದೆ, ಸಂಗೀತ ಚಿಕಿತ್ಸೆ ಅಂತ ಮೈಸೂರು ಹತ್ರ ಒಂದು ಸಂಸ್ಥಾನದಲ್ಲಿ ಆ ಸಂಗೀತ ಚಿಕಿತ್ಸೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಆ ಒಂದು ನಮಗೆ ನಮ್ಮ ಒಳಗಿರುವ ಆ ಒಂದು ಮನಸ್ಸು ಉನ್ಮನೀಯ ಸ್ಥಿತಿಗೆ ಹೋಗ್ಬೇಕು. ಮನಸ್ಸನ್ನು ಮೀರಿರುವಂತಹ ಆ ಸ್ಥಿತಿಗೆ ನಾವು ಹೋಗ್ಬೇಕಿದ್ರೆ ಅದನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಧ್ಯಾನ ಮಾಡಬೇಕಾದ್ರೆ ಮೂಲಾಧಾರ ಬಂಧ ಗೊತ್ತಿರಬೇಕು, ಒಡ್ಯಾಣ ಬಂಧ ಗೊತ್ತಿರಬೇಕು, ಚಾಲಂದರ ಬಂಧ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಯೋಗಶಾಸ್ತ್ರ ಓದಬೇಕು. ಅದರ ಮೂಲಕ ಆ ಪರಮಾತ್ಮನ ತತ್ವವನ್ನು ತಿಳಿಯೋದು ಕಷ್ಟ. ಅದಕ್ಕೋಸ್ಕರ ಎಲ್ಲ ಆ ಇಂದ್ರಿಯ ಅಭಿಮಾನಿ ದೇವತೆಗಳು, ಇಂದ್ರಿಯಗಳಿಗೆ ಎಲ್ಲ ಇಂದ್ರಿಯಗೂ ದೇವತೆಗಳೇ. ಕಣ್ಣೆಂಬುದು ದೇವರು. ನಾವು ಕಣ್ಣನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತೀವಿ, ಅಗ್ನಯೇ ನಮಃ. ಬಾಕಿ ಮಂತ್ರ ನಾನು ಹೇಳೋದಿಲ್ಲ. ಎಲ್ಲ ದೇವರ ಅಂಗಾಂಗಗಳನ್ನು ಮುಟ್ಕೊಂಡು ಅಲ್ಲಿ ದೇವರ ಸ್ಮರಣೆ ಮಾಡ್ಕೊಳ್ಳೋಕೆ ಗೊತ್ತಿದೆ ನಮಗೆ ಯಾಂತ್ರಿಕವಾಗಿ. ಅದನ್ನು ನಾವು ಫೀಲ್ ಮಾಡಬೇಕು. ಆ ಅಭಿಮಾನಿ ದೇವತೆಗಳಿಗೆ, ಆ ದೇವತೆಗಳು ಇಂದ್ರಿಯ ದೇವತೆಗಳಿಗೆ ವಾಕು, ಪ್ರಾಣ, ಕಣ್ಣು, ಕಿವಿ, ಮನಸ್ಸು, ಈ ದೇವತೆಗಳಿಗೆ ನೀವೆಲ್ಲ ಉದ್ಗೀತ ಹಾಡಿ ಅಂತ ಹೇಳುವಂತೆ ಅವರೆಲ್ಲ ಉದ್ಗೀತ ಅಂದ್ರೆ ಸಾಮವೇದದ ಆ ಅಂತ ಹಾಡ್ತಾರೆ. ದೇವಸ್ಥಾನಗಳಲ್ಲಿ
ಅಷ್ಟಾವಧಾನ ಸೇವೆಗೆ ತಾವು ಹೋಗಿದ್ರೆ ಅಲ್ಲಿ ವೇದ ಸೇವೆ ಮಾಡುವಾಗ ಯಾರಾದರೂ ಸಮಾಧಾನ ವಿದ್ಯೆ ಮಾಡುವಾಗಿದ್ದರೆ ಕೇಳಿಸ್ಕೊಂಡು ನಾನು ಕೇಳಿದ್ದೀನಿ. ಆ ರೀತಿಯ ಮಾಡಿದಾಗ ಒಂದು ದೇಹಾತೀತವಾದ ಒಂದು ಭಾವ ನಿರ್ಮಾಣವಾಗುತ್ತೆ. ನಾವು ದೇಹ ಪ್ರಜ್ಞೆಯನ್ನು ದಾಟಿ ಹೋಗ್ಲಿಕ್ಕೆ ನಮಗೆ ಗೊತ್ತಿಲ್ಲ. ನಾವು ಅನ್ನಮಯ ಕೋಶದಲ್ಲೇ ಇದ್ಬಿಟ್ಟಿದ್ದೀವಿ. ಪ್ರಾಣಮಯ ಕೋಶೇ ಇಲ್ಲ, ಪ್ರಾಣಶಕ್ತಿಯೇ ಇಲ್ಲ. ಉಬ್ಬಸ ಕಾಯಿಲೆ ಬರುತ್ತೆ ನಮಗೆ. ಉಬ್ಬಸದ ಕಾಯಿಲೆ, ದಮ್ಮು, ಕೂತ್ಕೊಳ್ಳೋಕ್ಕಾಗಲ್ಲ, ಆಸನ ಶುದ್ಧಿ ಇಲ್ಲ. ಯಾಕೆ? ಬರೀ ಟೇಬಲ್ ಮೇಲೆ ಸುಖ ಮಾಡಿಯೇ ಅಭ್ಯಾಸ. ಇಲ್ಲಿ ಅದರ ಚಿಂತನೆ ನಮಗೆ ಬೇಡ. ಆದ್ದರಿಂದ ಇಲ್ಲಿ ಅಂತಹ ಆ ದೇಹದಲ್ಲಿ ಆ ತ್ರಿಗುಣ ಮತ್ತು ದೈವೀ ಗುಣ ಎರಡು ಶಕ್ತಿ ಇದೆ. ಪಾಸಿಟಿವ್ ಥಾಟ್, ನೆಗೆಟಿವ್ ಥಾಟ್ಸ್ ಅಂತ ಆಧುನಿಕ ಶಾಸ್ತ್ರಜ್ಞರು ಅದನ್ನು ಹೇಳ್ತಾರೆ. ಅಂತಹ ನಮ್ಮಲ್ಲಿರುವ ಆ ಒಂದು ಉನ್ಮನಿ ಸ್ಥಿತಿ ಇದೆಯಲ್ಲ, ಅದೇನೇ ಏನದು ಉನ್ಮನಿ ಸ್ಥಿತಿ ಏನೇ ಅದು ಆ ದೈವೀ ಶಕ್ತಿ, ಮನಸ್ಸನ್ನು ಮೀರಿರುವ ಶಕ್ತಿಯದು. ಆದ್ದರಿಂದ ಆ ಮನಸ್ಸಿನ ದೇಹಾತೀತವಾದ ಶಕ್ತಿಗೆ ವಿಜಯವಾಗಬೇಕು. ನಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ಗಳಿಗೆ, ಯಾವುದು ನಮ್ಮನ್ನು ಕುಸಿಯುವಂತೆ ಮಾಡುತ್ತೋ, ಯಾವುದು ನಮ್ಮನ್ನು ದುರ್ಬಲಗೊಳಿಸುತ್ತೋ ಆ ಚಿಂತನೆಗಳು ದೂರ ಆಗಬೇಕಿದ್ರೆ ಅಂತಹ ಆ ವೇದಮಂತ್ರಗಳ ವೈಬ್ರೇಷನ್ಸ್ಗಳನ್ನು ನಮಗೆ ನಾವು ಒಳಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ತಾವೆಲ್ಲ ಓಂಕಾರ ಹೇಳಿದ್ದೀರಿ. ಎಷ್ಟೋ ಜನರ ಮನಸ್ಸು ಜಾಗೃತವಾಯಿತು, ಅದೇ ರೀತಿ ಬುದ್ಧಿ ಜಾಗೃತವಾಯಿತು. ಆದ್ದರಿಂದ ನಮಗೆ ಯಾರು ಬೇಕು? ಋಷಿಮುನಿಗಳ ಮಾತುಗಳು ಬೇಕು. ಕಡಗೀರಿದ ಬಂಡಿ ಹೊಡಗೆಡಗುದೆ ಮಾಂಬುದೆ, ಕಡಗೀರು ಬಂಡಿಗೆ ಆಧಾರ ಹೊಡು ದಪ್ಪ ಬೇರಿದ ಒಡಲೆಂಬ ಬಂಡಿಗೆ ಶಿವ ಶರಣರ ನುಡಿ ಗಡಣವೇ ಕಡಗೀರು ತಾಣ ರಾಮನಾಥ. ಕೇಳರ ದಾಸಮಯ್ಯನೆಂಬ ಆ ವಚನಕಾರ ಹೇಳ್ತಾನೆ, ಆ ಋಷಿಮುನಿಗಳ ಮಾತು ಕೇಳಬೇಕು, ಆ ಸಜ್ಜನರ ಮಾತನ್ನ ಕೇಳಬೇಕು, ಅಲ್ಲಮ್ಮ ಪ್ರಭುವಿನ ವಚನ ಸಾರವನ್ನು ನಾವು ಹೇಳಬೇಕು, ತಿಳ್ಕೊಳ್ಬೇಕು ಅಂತ. ಇನ್ನು 4ನೆಯ ವಿಭಾಗ ಅದು ಪುರುಷ ಬ್ರಾಹ್ಮಣ. ಪುರುಷ ಬ್ರಾಹ್ಮಣ ಅಂದರೆ 4ನೆಯ ವಿಭಾಗ ಅದು. ಅದರಲ್ಲಿ ಆ ಪರಮಾತ್ಮ ಮೊದಲು ಕೇವಲ ಮಾನಸಿಕ ಸೃಷ್ಟಿ ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ಶಕಲಕ ಬೂಮ್ ಬೂಮ್ ಅಂತ ಮಕ್ಕಳು ಹೇಳಿದ ಕೂಡಲೇ ಏನೋ ಒಂದು ಬಂದ್ಬಿಡುತ್ತಲ್ಲ, ಹಾಗೆ ಆ ಎಲ್ಲ ಸೃಷ್ಟಿ ನಡೀತಾ ಇತ್ತಂತೆ. ಬ್ರಹ್ಮನ ಶಕ್ತಿ ಅದು, ಮಾನಸಿಕ ಶಕ್ತಿ ಆ ರೀತಿ ಹುಡ್ತಾ ಇತ್ತು. ಆಮೇಲೆ ಆ ಬ್ರಹ್ಮನ ಶರೀರವೇ ಎರಡಾಗಿ ವಿಭಾಗವಾಯಿತು. ಇವತ್ತು ನಾವು ನೋಡ್ತೀವಿ ಅಮೀಬ ಅದು ಕೋಶ ವಿಭಜನೆಯಾಗಿ ಮನುಷ್ಯನವರೇ ಹೋದ ಅಂತ. ಹಾಗೆ ಆ ಬ್ರಹ್ಮ ಅವನು ಜಗತ್ತಿನ ಆದಿ ಜೀವಿಯವನು. ನಮ್ಮೆಲ್ಲರ ಅಜ್ಜನ ವೈದ್ಯನ ಏನೇನು ಬೇಕಾದ್ರೆ ಸೇರಿಸ್ಕೊಡಿ. ಆ ರೀತಿ ಅವನು ಮೊಟ್ಟ ಮೊದಲನೆಯ ಜೀವಾತ್ಮ ಅಂದರೆ ಆ ಬ್ರಹ್ಮನೇ. ಆದ್ದರಿಂದ ಅವನು ಎರಡಾಗಿ ವಿಭಾಗವಾದ, ಒಂದು ಸ್ವಯಂಭುವವನು ಮತ್ತೊಂದು ಶತರೂಪ ಅಂತ ಭಾಗವತದಲ್ಲಿ ಆ ಚಿಂತನೆ ಬರುತ್ತೆ. ಆಮೇಲೆ ಹೆಣ್ಣು ಗಂಡಿನ ಸಂಯೋಗದಿಂದ ಆ ಸೃಷ್ಟಿಯ ಕಾರ್ಯ ಮುಂದುವರಿಯಿತು ಅಂತ ಉಪನಿಷತ್ತಿನಲ್ಲಿ ನಾವು ನೋಡ್ತೀವಿ. ಇನ್ನು 5ನೆಯ ವಿಭಾಗದಲ್ಲಿ ಸಪ್ತಾನ್ನ ಬ್ರಾಹ್ಮಣ. ಸಪ್ತ ಅನ್ನ ಅಂದ್ರೆ ಏನು? 7 ವಿಧವಾದ ಆಹಾರಗಳು ಅಂತ. ಅನ್ನ ಅಂದ ಕೂಡಲೇ ನಮಗೆ ಕುಚ್ಚಲಕ್ಕಿ ಅನ್ನ, ಗದ್ಗೆ ಅಕ್ಕಿ ಅನ್ನ ಹೀಗೆಲ್ಲ ನಾವು ತಿಳ್ಕೊಳ್ತೀವಿ. ಅದಲ್ಲ, ಅನ್ನ ಅಂದರೆ ಅತ್ತಿ ಇತಿ ಅನ್ನಂ. ಏನೇ ನಾವು ತಿಂತೀವೋ ಅದೆಲ್ಲವೂ ಅನ್ನವೇ. ಕಿವಿಯಿಂದ ನಾವು ಕೇಳ್ತೀವಲ್ಲ, ನಿಮಗೆಲ್ಲ ರಸಾಯನ, ಕರ್ಣ ರಸಾಯನ ಮಲ್ತೆ ಅಂತ ಹೇಳ್ತೀವಿ ನಾವು, ಪಂಪನ ಕಾವ್ಯವನ್ನ ಅಲ್ವೇ? ಅದು ಒಳ್ಳೆಯ ಮಾತು. ಆಹಾ, ಕರ್ಣ ರಸಾಯನವಾಯಿತು ಅಂತ ಕಣ್ಣಿಗೆ ಆಹಾರ ಅದು. ಹಾಗೆ ನಮ್ಮ ಇಂದ್ರಿಯಗಳಿಂದ ನಾವು ತಿನ್ನುವಂಥದ್ದು ಅದು ಕೂಡ ಆಹಾರ ಬೇರೆ. ಆದ್ದರಿಂದ ಆ ವಿಶಾಲವಾದ ಅರ್ಥದಲ್ಲಿ ಎಲ್ಲ ಧಾನ್ಯಗಳು ಏನೇನಿದೆ ಎಲ್ಲ ನೋಡ್ಕೊಳ್ಳಿ. ನೀವೇನೇನು ಧಾನ್ಯ ತಿಂತೀರಿ ಅದೆಲ್ಲವೂ ಕೂಡ ಪರಮಾತ್ಮ ಅಂತ ತಿಳ್ಕೊಳ್ಳಿ. ಅನ್ನಂ ಬ್ರಹ್ಮೇ ದಿವ್ಯಜಾನ. ತೈತರಿ ಉಪನಿಷತ್ತು. ಅನ್ನವೇ ದೇವರು. ಅನ್ನ ಇಲ್ಲದಿದ್ದರೆ ನಮ್ಮ ಶರೀರವೇ ಇಲ್ಲ, ಶರೀರ ಧಾರಣೆಯೇ ಇಲ್ಲ. ಅನ್ನದಾನಕ್ಕಿಂತ ಇನ್ನೂ ದಾನವಿಲ್ಲಯ್ಯ ಅಂದರು. ಅಂದರೆ ನಮಗೆ ವಿದ್ಯೆ ಬೇಕಿದ್ದರೆ ಮೊದಲು ಅನ್ನ ಬೇಕು, ಊಟ ಬರಬೇಕು. ಪ್ರವಚನಗಳು ಬಂದು ಒಳ್ಳೆ ಕಾಫಿ ತಿಂಡಿ ಕೊಟ್ಬಿಡ್ತಾರೆ ನಿಮಗೆ. ಯಾಕಂದರೆ ಕೆಲವರಿಗೆ ಡಯಾಬಿಟಿಕ್ ಇದ್ದವರಿಗೆ ಅಥವಾ ವೀಕ್ನೆಸ್ ಇದ್ದವರಿಗೆ ಹರ್ಷ ಶುರುವಾಗ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಅದು ಬಹಳ ಮುಖ್ಯ. ಆಮೇಲೆ 2ನೇದು ದೇವತೆಗಳಿಗೆ ಕೊಡುವ ಆಹುತಿ. ಏನೇನು ಆಹುತಿ ಕೊಡ್ತೀವೋ ಅದೆಲ್ಲವೂ ಕೂಡ ಇನ್ನೊಂದು 2ನೆಯ ಆಹಾರ. ದಾನ ಕೊಡ್ತೀವಿ ನಾವು. ಏನೇನೋ ದಾನಗಳು, ಗೋದಾನ, ಹಿರಣ್ಯ ದಾನ, ಏನೇನು ದಾನ ಕೊಡ್ತೀವಿ ಎಲ್ಲ ನೆನಪು ಮಾಡ್ಕೊಳ್ಳಿ. ನಾನು ವಿವರವಾಗಿ ಹೇಳ್ತಾ ಹೋದರೆ ಇನ್ನು ಬಹಳಷ್ಟು ಹೇಳಲಿಕ್ಕೆ ತುಂಬ ಇದೆ, ಅದು ಮುಗಿಯುವುದಿಲ್ಲ. ಸಮಯ ಮಿತಿಯನ್ನು ಕೊಟ್ಟಿದ್ದಾರೆ, ಆ ಎಚ್ಚರದಿಂದ ನಾನು ಮಾತಾಡಬೇಕು. ಆದ್ದರಿಂದ ಇಲ್ಲಿ ಆ ದಾನಾದಿಗಳು ಕೂಡ ಒಂದು ಅನ್ನ. ಇನ್ನು ಹಾಲು, ಶ್ರೇಷ್ಠವಾದ ಹಾಲು, ತಾಯಿಗೆ ಎದೆ ಹಾಲು ಮೊದಲು, ಅದು ಆಹಾರ ಮಕ್ಕಳಿಗೆ. ಅದು ಕೆಲವರು ಎದೆ ಹಾಲೇ ಇದೆ ಅಂದಾಗ ದನದ ಹಾಲು ಕುಡಿಸ್ತಾರೆ. ಆದ್ದರಿಂದ ದನದ ಹಾಲು ಅದು ಕೂಡ ಒಂದು
ಬ್ರಹ್ಮ. ಆಮೇಲೆ ಮಾತು, ಮನಸ್ಸು, ಪ್ರಾಣ ಈ ಮೂರೂ ಕೂಡ ಆತ್ಮನನ್ನು ತಿಳಿಲಿಕ್ಕೆ ನಮಗೆ ಬೇಕು. ನಾನು ಮಾತಿನ ಮೂಲಕ ನಿಮಗೆ ತಿಳಿಯಪಡಿಸ್ತೀನಿ, ನೀವು ಅದನ್ನು ಕಿವಿ ಎಂಬ ಬ್ರಹ್ಮನ ಮೂಲಕ ತಿಳ್ಕೊಳ್ತಾ ಇದ್ದೀರಿ, ಕಣ್ಣೆಂಬ ಬ್ರಹ್ಮದ ಮೂಲಕ ಅದನ್ನು ನೋಡ್ತಾ ಇದ್ದೀರಿ. ಎಲ್ಲದಕ್ಕೂ ದೇವರು ದೇವರು ಅಂತ ಸೇರಿಸ್ಬಿಟ್ರೆ ಎಲ್ಲವೂ ಕೂಡ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ದೇವರಮಯ. ಎಳ್ಳು ಮನೆಯು ಮುಳ್ಳು ಕೊನೆಯು ಟೊಳ್ಳುಗಟ್ಟಿ ಒಳಗೆ ಹೊರಗೆ, ಎಳ್ಳು ಮನೆಯು ಮುಳ್ಳು ಕೊನೆಯು ಟೊಳ್ಳುಗಟ್ಟಿ ಒಳಗೆ ಹೊರಗೆ, ನಲ್ಲನಿದ್ದಾನೆ ಲಕ್ಷ್ಮೀ ನಲ್ಲನಿದ್ದಾನೆ ಅಂತ ನಾವು ಕರಿತೀವಿ. ಯಾಕೆ ಲಕ್ಷ್ಮೀ ನಲ್ಲ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ, ಎಲ್ಲ ಸರ್ವಶಕ್ತ, ಎಲ್ಲ ಸರ್ವವ್ಯಾಪಕ ಮತ್ತು ಸರ್ವಜ್ಞ, ಆಮ್ನಿಪ್ರೆಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಷಿಯಂಟ್ ಅಂತ ಯಾವ ಚೈತನ್ಯದ ಶಕ್ತಿಯನ್ನು ನಾವು ಕರಿತೀವೋ ಅದು ಸರ್ವವ್ಯಾಪಕವಾಗಿದೆ. ಅದರ ಬಳಿಗೆ ನಾವು ಹೋಗಬೇಕು. ಅದು ನಮಗೆ ಬಳಿಗೆ ಬರುವುದಿಲ್ಲ. ಚಳಿ ನಮಗೆ ಹೋಗ್ಬೇಕಿದ್ರೆ ನಾವು ಬೆಂಕಿಯ ಬಳಿಗೆ ಹೋಗಬೇಕು, ಆ ಜ್ಞಾನದ ಬಳಿಗೆ ಹೋಗಬೇಕು. ಅದನ್ನು ಚಿಂತನ, ಮಂಥನ, ವಾದ ವಿವಾದಗಳಿಂದ ಗ್ರಹಣ ಮಾಡಬೇಕು. ಸುಲಭದ ಕೆಲಸವಲ್ಲ, ಮನೆಯಲ್ಲೇ ಕೂತ್ಕೊಂಡು ಕಲಿಯುವ ವಿದ್ಯೆ ಅಲ್ಲ ಅದು. ಮೋಘಮನ್ನಂ ವಿಂದತೆ ಏ ಪಚಂತಿ ಆತ್ಮಕಾರಣ, ಅನ್ನವನ್ನು ಹಂಚಿ ತಿನ್ನು ಉಣ್ಣುತ್ತೆ ಉಪನಿಷತ್ತು. ಗೀತೆಯ ಮಾತದು. ಯಾರು ತನಗಾಗಿ ಅನ್ನ ಬೇಯಿಸ್ಕೊತಾನೋ ಅವನ ಮಹಾಪಾಪಿ. ಹಣ್ಣನ್ನು ಹಂಚಿ ತಿನ್ನು, ಹೂವನ್ನು ಕೊಟ್ಟು ಮುಡಿ ಅಂತ ಮನೆಯಲ್ಲಿ ಕೆಲವರು ಹಲಸಣ್ಣೆಲ್ಲ ಬೆಳೆದ್ರೆ ನಮ್ಮನೆ ಕಳಿಸ್ಕೊಡ್ತಾರೆ. ಯಾಕೆ? ಅದನ್ನು ಹಂಚಿ ತಿನ್ನಬೇಕು ಅಂತ ಹಿರಿಯರದ್ದು. ಈಗ ಅದನ್ನು ಅಂಗಡಿಗೆ ಹಾಕೋಣ, ಒಂದು ದುಡ್ಡು ಸಿಗತ್ತಲ್ಲ ಅಂತ. ನೋಡಿ, ಆ ಸಂಸ್ಕೃತಿಯ ಪಲ್ಲಟವನ್ನು ನಾವು ಕಾಣ್ತೀವಿ, ಉಪನಿಷತ್ತಿನ ಜೀವನದ ಪಲ್ಲಟವನ್ನು ನಾವು ಕಾಣ್ತೀವಿ. ಮುಂದಿನದು ನಾಮ ರೂಪ ಕರ್ಮ ಬ್ರಾಹ್ಮಣ ಅಂತ. ನಾಮ ಅಂದರೆ ಹೆಸರು, ಪ್ರತಿಯೊಂದಕ್ಕೂ ಹೆಸರು ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ರೂಪ ಇರುತ್ತೆ. ಪ್ರತಿ ಒಂದು ಕರ್ಮವನ್ನು ನಾವು ಬೇರೆ 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 ಕರ್ಮ ಮಾಡ್ತಿರ್ತೀವಿ ಅಲ್ವಾ? ಈ ಎಲ್ಲ ಜಗತ್ತು ಬರೀ ನಾಮ ರೂಪ ಕರ್ಮ ಅದರಿಂದ ಆಗಿಬಿಟ್ಟಿದೆ. ಅದು ಜಗತ್ತಿನಲ್ಲಿ ಅನೇಕತ್ವಕ್ಕೆ ಕಾರಣವಾಗಿದೆ. ಒಂದು ಉದಾಹರಣೆ ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಒಂದು ಚಿನ್ನದಿಂದ ಮಾಡಿರುವಂತಹ ಎಲ್ಲ ಆಭರಣಗಳು ನಿಮ್ಮ ಮನೆಗೆ ಏನೇನಿದೆಯೋ ನೀವೆಲ್ಲ ನೆನಪು ಮಾಡ್ಕೊಳ್ಳಿ. ನನಗೆ ನೆನಪಾದ್ದನ್ನು ನಾನು ಹೇಳ್ತೀನಿ. ಇನ್ನು ಬಹಳಷ್ಟು ಆಭರಣಗಳಿದೆ, ಅದರ ಹೆಸರೆಲ್ಲ ಕೆಲವು ಗೊತ್ತಿರೋದಿಲ್ಲ, ಅಥವಾ ಅದರ ಹೆಸರುಗಳು ನಿಮ್ಗೆ ಗೊತ್ತಿರೋದಿಲ್ಲ, ನೀವು ನೆನಪು ಮಾಡ್ಕೊಳ್ಳಿ. ಉಂಗುರ ಇದೆ, ಬಳೆ ಇದೆ, ನೆಕ್ಲೇಸ್ ಇದೆ, ಇದೆಲ್ಲವೂ ಇದೆ ಅಲ್ವಾ? ಹೆಸರೇನೋ ಒಂದಕ್ಕೆ ಸರ ಅಂತೀವಿ, ಇನ್ನೊಂದಕ್ಕೆ ಬಳೆ ಅಂತೀವಿ, ಇನ್ನೊಂದಕ್ಕೆ ಉಂಗುರ ಅಂತೀವಿ. ಅದೆಲ್ಲ ಮುದ್ದೆ ಕೊಟ್ಬಿಟ್ರೆ ಆವಾಗ ಅದನ್ನು ನಾವು ಏನು ಕರಿತೀವಿ? ಚಿನ್ನ ಅಂತೀವಿ. ಅದೇ ಚಿನ್ನ ಬಳೆ ಆಯಿತು, ಉಂಗುರವಾಯಿತು, ನೆಕ್ಲೆಸ್ ಆಯಿತು, ಬೇರೆ 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 ಹೆಸರುಗಳಿವೆ. ಆಚಾರಂಭಣಂ ವಿಕಾರು ಬ್ರಹ್ಮೇದಿ ಸತ್ಯಂ ಏನ ಜ್ಞಾತೇನ ತತ್ವಂ ಜ್ಞಾತಂ ಭವತಿ. ಅವೆಲ್ಲವೂ ಮಾತಿನಿಂದಾದ ವಿಕಾರಗಳು. ಮಣ್ಣಿನಿಂದ ಆಗಿರುವ ಮಡಕೆ ಇದೆ, ರಬ್ಬರ್ ಬೇಸ್ ಇದೆ, ಗೋಡೆ ಇದೆ, ಅದೆಲ್ಲವೂ ಕೂಡ ಮಣ್ಣಿನಿಂದ ಆಗಿದೆ. ಹಾಗೆ ಈ ಜಗತ್ತು ನಾನಾ ರೂಪವಾಗಿ ಕಾಣುತ್ತಾ ಇದೆ, ಆದರೆ ಅದರ ಒಳಗಿರುವ ಚೈತನ್ಯ ಒಂದೇ, ಅವನೇ ಭಗವಂತ, ಅವನೇ ಪರಬ್ರಹ್ಮ. ವಿಕ್ಷೇಪ ಅಂದರೆ ಏನು? ಅದು ಮಾಯೆಯಿಂದ ಆಗಿರುವಂತಹ ಮರ. ಅದೇ ರೀತಿಯಲ್ಲಿ ಆವರಣ ಮುಚ್ಚಿ ಹಾಕಿಕೊಂಡು ಬಿಟ್ಟಿದೆ. ಅದರಿಂದ ನಮಗೆ ಏನಾಗ್ತಾ ಇದೆ? ಕಾಣಿಸ್ತಾ ಇದೆ. ಆ ಆವರಣವನ್ನು ಕಿತ್ತಾಕಬೇಕು. ಯಾವುದು ಇಲ್ಲವೋ ಅದಿದೆ ಅಂತ ನಮಗೆ ಅನ್ನಿಸುತ್ತೆ. ಮರಳುಗಾಡಿನಲ್ಲಿ ನಾವು ಕಾಣುವ ಓಯಸಿಸ್ಸಿನ ಹಾಗೆ ದೂರದಲ್ಲಿ ನೀರು ಇದೆ ಅಂತ ಕಾಣಿಸುತ್ತೆ, ಹತ್ತಿರಕ್ಕೆ ಹೋದರೆ ಅದು ಅಲ್ಲಿ ಇಲ್ಲ. ಅದು ಡಿಫ್ರಾಕ್ಷನ್, ವಕ್ರೀಭವನದ ಪ್ರಕ್ರಿಯೆ ಅಂತ ವಿಜ್ಞಾನ ಕರೆದು ಬಿಡುತ್ತೆ ಅದನ್ನು. ಅದರಿಂದ ಅದು ಸತ್ಯ ಅಲ್ಲ. ಆರ್ ಆಲ್ ಪಾರ್ಷಿಯಲ್ ಟ್ರೂತ್ಸ್. ಇದೆಲ್ಲ ಅಸತ್ಯ ಅಂತ ಅಲ್ಲಗೆಳಿಬಾರದು. ಎಲ್ಲಿವರೆಗೆ ನಮಗೆ ಪರಮಾತ್ಮನ ಜ್ಞಾನ ಆಗುವುದಿಲ್ಲವೋ ಎಲ್ಲ ಲೌಕಿಕ ವ್ಯವಹಾರವೂ ಸತ್ಯ. ನಮ್ಮ ಹೆಂಡತಿ ಅಸತ್ಯ ಅಂತ ಬಿಡಕ್ಕಾಗತ್ತಾ? ಎಲ್ಲವೂ ಸತ್ಯವೇ. ಅಲ್ಲಿಯವರೆಗೆ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುವವರೆಗೆ. ಕುರ್ವನ್ನೇವೇ ಕರ್ಮಾಣಿ ಜೀವಿಷೇ ಶತಕಂ ಸಮಾಹ. ಉಪನಿಷತ್ತಿನ ಮಾತು. ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ನೀನು 100 ವರ್ಷದವರೆಗೆ ಬದುಕಿರಬೇಕು ಅಂತ ಅದು ನಮಗೆ ಹೇಳುತ್ತೆ. ಇಂತಹ ಆ ಬ್ರಹ್ಮ ವಿದ್ಯೆ ಆನಂದದ ಮೀಮಾಂಸೆಯನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಾವು ತಿಳಿತೀವಿ. ಆ ರೀತಿ ಆ ಒಳಗಿನ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕು.